ಒಂದು ಕಾರ್ ನಿಂತ್ಕೊಂಡಿರುತ್ತೆ. ಕಾರಲ್ಲಿ ಅಂತ ಹೇಳಿದ್ರೆ ಅದು ಕಾರು ಹಿಂದಿನ ದಿವಸ ರಾತ್ರಿ ಅಲ್ಲಿ ಇರುವಂತ ಸ್ಥಳೀಯ ವ್ಯಕ್ತಿಯೊಬ್ಬರು ನೋಡ್ತಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಹೋಗಿ ನೋಡಿದಾಗ ಅದರಲ್ಲಿ 3 ದೇಹ ಪತ್ತೆ ಆಗುತ್ತೆ. ಪೂರ್ತಿ ವಿಕಾರವಾಗಿರುವಂತ ದೇಹಗಳು ಸಿಗುತ್ತೆ. ಅದೆಲ್ಲದಕ್ಕಿಂತ ವಿಚಿತ್ರ ಅಂತ ಹೇಳಿದ್ರೆ ಅವ್ರನ್ನ ಹ್ಯಾಂಗ್ ಮಾಡಿ ಅಂತ ಹೇಳಿದ್ರೆ ಈ ಗಂಟ್ಲಿಗೆ ಹಗ್ಗದಿಂದ ಎಳೆದು ಕೊಲೆ ಮಾಡಿರ್ತಾರೆ. ಆ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ, ಹೌದು ಸರ್, ನಂದೇ ಅದು ಕಾರು. ಆ ಕಾರನ್ನ ನನ್ನ ಸ್ನೇಹಿತ ಸಾಹುಲ್ ಅಂತ ಹೇಳಿ ತಗೊಂಡು ಹೋಗಿದ್ರು. ಬೆಂಗಳೂರಿಗೇನೋ ಹೋಗಿದ್ರು ಅವ್ರು ಯಾವ್ದೋ ಕೆಲಸದ ಮೇಲೆ. ಮಾನ್ಯ ವೀಕ್ಷಕರೇ, ಅಳೆದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಅಂತ ಹೇಳಿದ್ರೆ ಏನಂದ್ರೆ, ನಾವು ಜನಜಾಗೃತಿ ಮಾಧ್ಯಮದಿಂದ ಸುಮಾರು ಅಂತ ಹೇಳಿದ್ರೆ ಹಿಂದೆ ಕ್ರೈಮ್ ಕಥೆಗಳನ್ನ ಬೇಕಾದಷ್ಟು ಮಾಡ್ತಾ ಇದ್ದು. ಆದ್ರೆ ತುಂಬಾ ವಿಶೇಷ, ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಕ್ರೈಮ್ ಕಥೆಗಳು ಬಂದಾಗ ಕೆಲವೊಂದು ಅಂದ್ರೆ ವಿಶೇಷವಾಗಿ ಇವತ್ತಿನ ಮಾಡ್ತಾ ಇರುವಂತ ಕಾರ್ಯಕ್ರಮ ಜನಜಾಗೃತಿಗೋಸ್ಕರ. ಯಾಕಂತ ಹೇಳಿದ್ರೆ ರೈಸ್ ಪುಲ್ಲಿಂಗ್ ಇರ್ಬೋದು, ಚಿನ್ನದ ಚಂಬು ಕೊಡ್ತೇವೆ ಅನ್ನೋದು, ಇದೆಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಎಮೋ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಈ ಆಪರೇಷನ್ ಮಾಡುವಂತವ್ರು ಇದ್ದಾರೆ, ನಿಧಿ ಸಿಕ್ಕಿದೆ ಅಂತ ಹೇಳಿ ಜನರನ್ನ ಕರೆಸ್ಕೊಂಡು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಮೋಸ ಮಾಡುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇದು ನಿಮ್ಗೆಲ್ಲ ಗೊತ್ತಿರುತ್ತೆ. ಇದರಲ್ಲಿ ಬೇಕಾದಷ್ಟು ಜನ ಅನುಭವ ತಗೊಂಡವರು, ಇದರಲ್ಲಿ ಬೇಕಾದಷ್ಟು ಜನ ದುಡ್ಡು ಲಾಸ್ ಆದಂತವರು, ದುಡ್ಡು ಕಳ್ಕೊಂಡವರು ಹೇಳಿರ್ತಾರೆ, ಕೇಳಿರ್ತೀರ, ಸುಮಾರು ಸರಿ ಪೇಪರ್ ಓದಿರ್ತೀರ. ನಮಗ್ ಗೊತ್ತಿರುವಾಗ ನಾವು ಹುಟ್ಟುವುದಿಂದಾನು ಈ ಸಮಸ್ಯೆ ಕರ್ನಾಟಕದಲ್ಲಿದೆ. ಅದರರ್ಥ ನೂರಾರು ವರ್ಷಗಳಿಂದಾನು ಇದೆ. ಜನ ಇನ್ನೂ ಪಿಗ್ಗಿ ಮೋಸ ಬೀಳ್ತಾನೆ ಇದ್ದಾರೆ. ಈ ರೀತಿಯ ಘಟನೆಗಳು ಸುಮಾರು ಕಡೆ ನೀವು ನೋಡಿದಾಗ ಚಿತ್ರದುರ್ಗದಿಂದ ಹಿಡಿದು ಹರಿಹರದ ಮಧ್ಯ ಸುಮಾರು ಕಡೆ ಆಗುತ್ತೆ. ಆದ್ರೆ ಇತ್ತೀಚೆಗೆ ಮೊನ್ನೆ ಒಂದು ಇದೇ ಘಟನೆಯಲ್ಲಿ ನಾವು ಸುಮಾರು ಕಡೆ ಸಾವು ನೋವಿನ ವಿಷಯ ಕಡಿಮೆ ಕೇಳಿರ್ತೇವೆ. ಆದ್ರೆ ಮೊನ್ನೆ ತುಮಕೂರಿಂದ ಚಿತ್ರದುರ್ಗ ಅಂತ ಹೇಳಿದ್ರೆ ಕೋರಾ ಪೊಲೀಸ್ ಸ್ಟೇಷನ್ ಏನ್ ಬರುತ್ತೆ, ಅಲ್ಲಿ ಕೆರೆಯಲ್ಲಿ ಒಂದು ಕಾರ್ ಸಿಗುತ್ತೆ. ಆ ಕಾರ್ನಲ್ಲಿ 3 ದೇಹಗಳು ಸಿಗ್ತವೆ. ಅರೆಬರೆ ಸುಟ್ಟಂತ ದೇಹಗಳು ಅಂತ ಹೇಳಿದ್ರೆ ಪೂರ್ತಿ ವಿಕಾರವಾಗಿರುವಂತ ದೇಹಗಳು ಸಿಗುತ್ತೆ. ಅದೆಲ್ಲದಕ್ಕಿಂತ ವಿಚಿತ್ರ ಅಂತ ಹೇಳಿದ್ರೆ ಅವ್ರನ್ನ ಹ್ಯಾಂಗ್ ಮಾಡಿ ಅಂತ ಹೇಳಿದ್ರೆ ಈ ಗಂಟ್ಲಿಗೆ ಹಗ್ಗದಿಂದ ಎಳೆದು ಕೊಲೆ ಮಾಡಿರ್ತಾರೆ. 2 ದೇಹ ಕಾರಿನ ಮುಂಭಾಗ ಹಿಂಭಾಗದಲ್ಲಿದ್ರೆ, ಇನ್ನೊಂದು ದೇಹ ಡಿಕ್ಕಿಯಲ್ಲಿರುತ್ತೆ. ಉಜನೆಕುಂಟೆ ಏನು ನಮ್ಮ ಒಂದು ಕೋರಾಪೋ ಲಿಮಿಟ್ಸ್ ಇದೆ ಅಂತ ಹೇಳಿದ್ರೆ, ಏನೋ ನಾವು ತುಮಕೂರಿಂದ ಚಿತ್ರದುರ್ಗದ ಮಧ್ಯ ಕೋರಾ ಏನಿದೆ, ಕೋರಾ ಊರೇನಿದೆ, ಅಲ್ಲಿ ಒಂದು ಕೆರೆಯಲ್ಲಿ ಅಂತ ಹೇಳಿದ್ರೆ ಪಾಳ್ಬಿದ್ದ ಕೆರೆ ಅಂತ ಹೇಳಿದ್ರೆ, ಈಗ ಯಾವತ್ತೂ ನಮ್ಮ ಚಿತ್ರದುರ್ಗ ಇರ್ಬೋದು, ತುಮಕೂರು ಭಾಗ ಇರ್ಬೋದು, ಇಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಮಳೆಗಾಲದಷ್ಟೇ ಕೆರೆಗಳು ತುಂಬಿರ್ತವೆ. ಈ ಬೇಸಿಗೆ ಟೈಮಲ್ಲಿ ಕೆರೆಗಳಲ್ಲಿ ನೀರುದಿಲ್ಲ. ಅಂತ ಒಂದು ಬತ್ತೋಗಿರುವಂತ ಕೆರೆಯಲ್ಲಿ ಒಂದು ಕಾರ್ ನಿಂತ್ಕೊಂಡಿರುತ್ತೆ. ಕಾರಲ್ಲಿ ಅಂತ ಹೇಳಿದ್ರೆ ಅದು ಕಾರು ಹಿಂದಿನ ದಿವಸ ರಾತ್ರಿ ಅಲ್ಲಿ ಇರುವಂತ ಸ್ಥಳೀಯ ವ್ಯಕ್ತಿಯೊಬ್ಬರು ನೋಡ್ತಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಹೋಗಿ ನೋಡಿದಾಗ ಅದರಲ್ಲಿ 3 ದೇಹ ಪತ್ತೆ ಆಗುತ್ತೆ. ಪೊಲೀಸರಿಗೆ ತುಂಬಾ ವಿಚಿತ್ರ ಆಗುತ್ತೆ, ಏನಾಗಿರ್ಬೋದು, ಏನು ಈ ರೀತಿ ಡೆತ್ ಆಗಿದ್ದಾರೆ, ಏನಾಗಿದೆ ಅಂತ ಹೇಳಿ. ಹೀಗಾಗಿ ಪೊಲೀಸರು ಏನ್ ಮಾಡ್ತಾರೆ, ಸಡನ್ ಆಗಿ ಒಂದು ಸೊಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ತಾರೆ. ಸೊಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡು ಅಂದ್ರೆ ತಮ್ದು ತಾವೇ ಅವ್ರ ಪರವಾಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಏನ್ ಮಾಡ್ತಾರೆ, ಪೂರ್ತಿ ಕಾರನ್ನ ಹುಡುಕ್ತಾರೆ. ಕಾರಲ್ಲಿ ಏನಾದ್ರು ಐಟಮ್ ಸಿಗುತ್ತೆ ಅಂತ ಹೇಳಿ. ಬರೆ ಅರ್ಧಂಬರ್ಧ ಸುಟ್ಟು ಹೋಗಿರುವಂತ ಒಂದು ಅದ್ರ ಕಾರ್ ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ನಿಟ್ಟು ಸ್ಕ್ಯಾನ್ ಮಾಡಿ ಕೆಲವೊಂದು ನಂಬರ್ಗಳನ್ನ ತಾಳೆ ಹಾಕಿ ಆ ನಂಬರ್ನಿಂದ ಅದ್ರ ಕಾರ್ ನಂಬರ್ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿದಾಗ ಅದ್ರ ಮಾಲೀಕನಿಗೆ ಫೋನ್ ಮಾಡ್ತಾರೆ. ಮಾಲೀಕನ ಫೋನ್ ಮಾಡಿದಾಗ ಆ ವ್ಯಕ್ತಿ ಅಂತ ಹೇಳಿದ್ರೆ ಬೆಳತಂಗಡಿ ಭಾಗ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ಭಾಗದ ಒಂದು ಗ್ರಾಮಕ್ಕೆ ಫೋನ್ ಹೋಗುತ್ತೆ. ಫೋನ್ ಮಾಡಿದ ಕೂಡಲೇ ಆ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ, ಹೌದು ಸರ್, ನಂದೇ ಅದು ಕಾರು. ಆ ಕಾರನ್ನ ನನ್ನ ಸ್ನೇಹಿತ ಸಾಹುಲ್ ಅಂತ ಹೇಳಿ ತಗೊಂಡು ಹೋಗಿದ್ರು. ಬೆಂಗಳೂರಿಗೇನೋ ಹೋಗಿದ್ರು ಅವ್ರು ಯಾವ್ದೋ ಕೆಲಸದ ಮೇಲೆ. ಬೆಂಗಳೂರಿಗೆ ಹೋಗಿದ್ರು. ಅವ್ರು ಸುಮಾರು ತಗೊಂಡೋಗಿ 10-11 ದಿವಸ ಆಗಿತ್ತು ಅಂತ ಹೇಳಿ. ಹಾಗಾದ್ರೆ ನೀವು ಆ ಕಾರ್ ತಗೊಂಡು ಹೋದಂತ ವ್ಯಕ್ತಿಗಳ ಸಂಬಂಧಿಕರನ್ನ ಗುರ್ತು ಹಿಡಿಬಹುದಾ ಅಂತ ಹೇಳಿ ಪೊಲೀಸರು ಕೇಳಿದಾಗ, ಹಿಡಿಬಹುದು ಸರ್ ಅಂತ ಹೇಳಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ನಂಬರ್ ಸಿಗುತ್ತೆ. ಆಗ ಅವ್ರು ಪೊಲೀಸರು ಕೇಳ್ತಾರೆ, ಸಾಹುಲ್ ಅನ್ನೋನ ನಂಬರ್ ಕೊಡ್ತೀರಾ ನೀವು, ಅವನ ನಂಬರ್ ತೋರಿಸಿ ಅಂತ ಹೇಳಿ. ಆ ನಂಬರ್ ಹೇಳಿದ ಕೂಡಲೇ ನಾನು ಏನ್ ಹೇಳಿದೆ, ಪೊಲೀಸರು ಏನ್ ಮಾಡಿದಾರೆ ಅಂದ್ರೆ ಸೊಮೋಟೋ ಕೇಸಿಲ್ ಹಾಕೊಂಡಿರ್ತಾರೆ. ಆ ನಂಬರ್ಗಳೇ ಅಂತ ಈ ನಂಬರ್ನ ಅವರು ಅದನ್ನ ಟ್ರೇಸ್ ಔಟಿಗೆ ಹಾಕ್ತಾರೆ. ಈ ನಂಬರ್, ಫೋನ್ ನಂಬರ್ ಹಾಕಿದ ಕೂಡಲೇ ಆ ಜಾಗದಲ್ಲಿ ಸುಮಾರು 5-6 ಫೋನ್ಗಳು ಬರ್ತಾವೆ, ನಂಬರ್ಗಳು ಬರ್ತಾವೆ. ಆಗ ಪೊಲೀಸರಿಗೆ ತುಂಬಾ ಸರಳ ಗೊತ್ತಾಗುತ್ತೆ, ಇಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಯಾವ್ದೋ ವಿಷಯದಲ್ಲಿ ಇಲ್ಲಿ ಇರೋಂಥವ್ರು ಇದ್ರಲ್ಲಿ ಭಾಗಿ ಇದ್ದಾರೆ ಅಂತ ಹೇಳಿ ಪೊಲೀಸರು ಎಲ್ಲರನ್ನೂ ಲಿಫ್ಟ್ ಮಾಡ್ತಾರೆ. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿರ್ತಾರೆ ಇನ್ನು 3 ಜನನು ಲಿಫ್ಟ್ ಮಾಡ್ತಾರೆ. ಈಗ ಡೆಡ್ ಬಾಡಿ ಬಿದ್ದಿದ್ದಂಥದ್ದು 3 ಜನ. ಆಗ ಪೊಲೀಸರು ವಿಚಾರಣೆ ಮಾಡ್ತಾ ಹೋದಾಗ ತುಂಬಾ ವಿಚಿತ್ರ. ಏನು ಸಾಹುಲ್ ಹಮೀದ್ ಅನ್ನುವಂಥ ವ್ಯಕ್ತಿ ಇರ್ತಾನೆ, ಇವನು ಮೂಲತಃ ಬೆಳತಂಗಡಿ ಇರ್ತಾನೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಭಾಗದಲ್ಲಿ
ಸುಮಾರು ಜನ ದುಬೈ ಅಥವಾ ಈ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗೋದು ಜಾಸ್ತಿ. ಹೋದಂತ ವ್ಯಕ್ತಿ ಏನಾಗಿರ್ತಾನೆ ಅಂದ್ರೆ ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತಾನೆ, ಕೆಲ್ಸಕ್ಕೆ ಹೋಗುವ ಹೊತ್ತಿಗೆ ಇಲ್ಲಿ ವೀಸಾ ಅದು ಇದು ಏಜೆಂಟ್ ಖರ್ಚು ಅಂತೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಸಾಲ ಬೇರೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋದ್ಮೇಲೆ ಆ ರೀತಿಯ ಸರಿಯಾದ ಕೆಲಸಗಳು ಇವ್ರಿಗೆ ಸಿಕ್ಕಿರೋದಿಲ್ಲ ಕೆಲವೊಮ್ಮೆ, ಅಥವಾ ಸಂಬಳಗಳು ಸಿಕ್ಕಿರೋದಿಲ್ಲ. ಹೀಗಾಗಿ ಅವನೇನಾಗುತ್ತೆ ಅಲ್ಲಿ ಕೆಲಸ ಸೆಟ್ ಆಗುದಿಲ್ಲ ಅಂತ ಇಲ್ಲಿ ವಾಪಸ್ ಬರ್ತಾನೆ. ವಾಪಸ್ ಬಂದಾದ್ಮೇಲೆ ಇಲ್ಲಿಗೆ ಬೆಳ್ತಂಗಡಿ ಬರ್ತಾನೆ. ಬೆಳ್ತಂಗಡಿ ವಾಪಸ್ ಬಂದು ಒಂದು ಆಟೋನ ಇಟ್ಕೊಂಡು ಆಟೋ ಓಡಿಸ್ತಾ ಇರ್ತಾನೆ. ಆಟೋ ಓಡಿಸೋ ಹೊತ್ತಿಗೆ ಈ ರೀತಿ ಅಂತ ಹೇಳಿದ್ರೆ ನಿಧಿ ಸಿಕ್ಕಿದೆ ನಮ್ಮ ಸ್ನೇಹಿತರು ಅಥವಾ ನಮ್ಗೆ ಗೊತ್ತಿರೋರ್ ಮನೆಯಲ್ಲಿ, ಅಥವಾ ನಮ್ಮ ಹತ್ರ ರೈಸ್ ಪುಲ್ಲಿಂಗ್ ಮಷೀನ್ ಇದೆ, ಅಥವಾ ಬಂಗಾರದ ಚಂಬು ಇದೆ, ಪುರಾತನ ವಸ್ತುಗಳು ಸಿಕ್ಕಿದೆ, ಅದನ್ನ ನಾವು ಒಂದು ವೇಳೆ ಹೊರಗೆ ನಾವು ಯಾರಿಗಾದ್ರೂ ಹೇಳಿದ್ರೆ ಪುರಾತತ್ವ ಇಲಾಖೆಗೆ ಗೊತ್ತಾಗುತ್ತೆ, ಹೀಗಾಗಿ ನಾವು ಸಸ್ಪೆನ್ಸ್ ಆಗಿ ನಾವು ಮಾರ್ಬೇಕಂತ ಮಾಡಿದೀವಿ ಅಂತ ಹೇಳಿ ಕೆಲವೊಂದು ಯಾವ ರೀತಿ ಫೋನ್ಗಳಿಗೆ ರ್ಯಾಂಡಮ್ ಆಗಿ ನಂಬರ್ಗಳಿಂದ ಫೋನ್ ಬರುತ್ತೆ, ಆ ರೀತಿ ಈ ಮೋಸ ಮಾಡುವಂತ ವ್ಯಕ್ತಿಗಳು ಫೋನ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ವಿಶೇಷವಾಗಿ ಕರೆ ಬಂದಾಗ, ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶನೇ ನಾನು, ಯಾಕಂದ್ರೆ ಈ ರೀತಿಯ ನಾವು ಹಿಂದೆ ಸುಮಾರು ಜನರನ್ನ ಮೋಸ ಹೋದಂಥವ್ರನ್ನ, ಅವ್ರು ಯಾವ ರೀತಿ ಕಾಲ್ ಬಂದಿತ್ತು ಅನ್ನೋರ್ನ ನಾವು ಭೇಟಿಯಾಗಿದ್ದು ನಮ್ಮ ಚಾನೆಲ್ ವತಿಯಿಂದ. ಭೇಟಿಯಾದಾಗ ಅವ್ರು ಹೇಳಿದ್ದು ಯಾವ ರೀತಿ ಇವ್ರ ಎಮ್ಮೋಗಳಿರ್ತಾವ ಅಂತ ಹೇಳಿ. ಇವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ ಇವ್ರೊಂದು ನಂಬರ್ಗಳನ್ನ ಫೋನ್ ಮಾಡ್ತಾರೆ. ಇಲ್ಲ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಬೆಂಗಳೂರಿನಂತ ಸಿಟಿಯಲ್ಲಿ ಮೋಸ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಬಂದಿರ್ತಾರೆ. ಬಂದಾಗ ಏನಾಗಿರುತ್ತೆ, ಸಪೋಸ್ ಒಬ್ರು ಫೋಟೋ ಸ್ಟುಡಿಯೋ ಇಟ್ಟಿರ್ತಾರೆ, ಆ ಫೋಟೋ ಸ್ಟುಡಿಯೋದಲ್ಲಿ ಹೋಗಿರ್ತಾರೆ ಇವರು, ಅಲ್ಲಿ ನಂಬರ್ ಕಲೆಕ್ಟ್ ಮಾಡಿರ್ತಾರೆ. ಬೇರೆ ಒಂದು ದಿನಸಿ ಅಂಗಡಿಗಳಿದ್ರೆ ದಿನಸಿ ಅಂಗಡಿಯಲ್ಲಿ ನಂಬರ್ ಕಲೆಕ್ಟ್ ಮಾಡಿರ್ತಾರೆ. ಬೇರೆ ಯಾವ್ದಾದ್ರು ರಿಯಲ್ ಎಸ್ಟೇಟ್ ಅವ್ರು ಇದ್ರೆ ರಿಯಲ್ ಎಸ್ಟೇಟ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಟ್ರಾವೆಲ್ಸ್ ಇದ್ರೆ ಟ್ರಾವೆಲ್ಸ್ ಅವ್ರದ್ದು ಕೆಲವೊಂದು ನಂಬರ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇವ್ರು ಹೋಗ್ತಾ ನೋಡ್ಕೊಂಡು ಹೋಗ್ತಾರೆ. ನೋಡ್ಕೊಂಡೋಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಫೋನ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಈ ಫೋನ್ ನಂಬರ್ ಇಟ್ಕೊಂಡು ತಮ್ಮ ಜಾಗಕ್ಕೆ ಹೋಗಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಹಾ ನಮಸ್ಕಾರಣ್ಣ, ಹೇಗಿದ್ಯಾ, ನಾನಣ್ಣ ರಾಮು, ನಿಮ್ಗೆ ಗೊತ್ತಾ ರಾಜು ಅಂತ ಹೇಳಿ ಯಾವ್ದೋ ಒಂದು ನಕಲಿ ಹೆಸರು ಹೇಳ್ತಾರೆ. ಹೆಸರು ಹೇಳ್ದಂತವ್ರು ಫೋನ್ ನಲ್ಲಿ ಹೇಳಿ ಇವ್ರ ವಿಷಯ ಆಗಿರುತ್ತೆ ಅಂತ ಹೇಳಿದ್ರೆ, ಅಣ್ಣ ನಾನು ಮೊದ್ಲು ನಿಮ್ಮ ಏರಿಯಾದಲ್ಲೇ ಇದ್ದೆ, ನಾನು ಕೆಲಸದಲ್ಲಿ ಬಿಳೆಕಲ್ಲಿಯಲ್ಲಿದ್ದೆ, ಶಿವಾಜಿನಗರದಲ್ಲಿ ಇದ್ದೆಲ್ಲ, ನಿಮ್ಗೆ ಗೊತ್ತಿಲ್ವಾ, ನಿಮ್ಮ ಅಂಗಡಿಗೆ ನಾನು ಡೈರೆಕ್ಟ್ ಡೈಲಿ ಬರ್ತಾ ಇದ್ದೆ, ನೋಡಿಲ್ವಣ್ಣ ನೀವು ನಮ್ಮನ್ನ ಅಂತ ಹೇಳಿ. ಇವ್ರ ಭಾಷಾ ಪ್ರಯೋಗ ಎಷ್ಟು ವಿಚಿತ್ರವಾಗಿ ಹಳ್ಳಿ ಭಾಷೆ ಸ್ಟೈಲಲ್ಲಿ. ಆಮೇಲೆ ನೋಡಿಲ್ವಣ್ಣ ನೀನು ನನ್ನ, ಯಾವಾಗ ಭೇಟಿ ಆಗ್ತಿರಲ್ವಣ್ಣ ನಿನ್ನ ಅಂತ ಹೇಳಿ ಈ ರೀತಿ ರಾಗ ಹೇಳೋದು, ಏನೋ ಅಮಾಯಕರ ತರ ಫೋನ್ ಮಾಡ್ತಾರೆ. ಅಣ್ಣ ನಾನು ಬೆಂಗಳೂರು ಬಿಟ್ಬಿಟ್ಟಣ, ಸಟ್ಟಾಲಿಲ್ಲಣ್ಣ, ನಮ್ಮೂರಲ್ಲಿ ನಮ್ದು ಬೇಕಾದಷ್ಟು ಜಮೀನ್ ಇತ್ತಲ್ಲಣ್ಣ, ಹೀಗಾಗಿ ಊರಲ್ಲಿ ಈಗ ಕೃಷಿ ಮಾಡ್ತಾ ಇದ್ದೇನಣ್ಣ, ಬೇಕಾದಷ್ಟು ಜಮೀನ್ ಬೇರೆ ತಗೊಂಡಿದ್ದೇನೆ, ಒಳ್ಳೆ ಬೆಳೆ ಹಾಕಿ ಒಳ್ಳೆ ಮಜವಾಗಿ ನಾನು ಕೃಷಿ ಮಾಡ್ತಾ ಇದ್ದೇನಣ್ಣ. ಬೆಂಗಳೂರು ಸವಾಸ ಯಾರಿಗ್ ಬೇಕಣ್ಣ, ಟ್ರಾಫಿಕ್ ಯಾರಿಗ್ ಬೇಕು, ನಮ್ಗೆ ಯಾಕೆ ಬೇಕಣ್ಣ ಆ ಟ್ರಾಫಿಕ್, ಆ ದುಡ್ಡಿಗೂ ಆ ಕೂಲಿ ತರ ಕೆಲಸ ಮಾಡಿದ್ಮೇಲೆ ಅವ್ರು ಕೊಡೋ ದುಡ್ಡು ಎಷ್ಟು ನಮ್ಗೆ ಅಂತ ಹೇಳಿ ಇವ್ರು ಮಾತಾಡೋ ರೀತಿ ನಿಮ್ಗೆ ಇಷ್ಟು ಹುಚ್ಚರಾಗ್ಬಿಡ್ತಾರಂದ್ರೆ, ಓ ಅವನು ನಮ್ಮ ಅಂಗಡಿಗೆ ಬರ್ತಾ ಇದ್ದ, ಅಣ್ಣ ನಾನು ನಿನ್ನ ಹತ್ರನೇ ಚೀಟಿ ಆಗ್ತಾ ಇದ್ದಿಲ್ಲ ಅಣ್ಣ, ನಿಮ್ಮ ಏರಿಯಾದಲ್ಲಿ ಇದ್ದಾಗ, ಗೊತ್ತಿಲ್ವಾ ನಿಮ್ಗೆ ಅಂತೇಳಿ ಒಂದೇನೋ ರಾಜುನೋ ಚಂದ್ರಶೇಖರನೋ ಇಲ್ಲ ಇನ್ನೊಂದೇನೋ ವೆಂಕಟೇಶನೋ ಶರತ್ತೋ ಈ ರೀತಿ ಒಂದು ಒಳ್ಳೆ ಹೆಸರು ಹೇಳಿದ ಕೂಡಲೇನೆ ವ್ಯಕ್ತಿ ಏನ್ ಮಾಡ್ಬಿಡ್ತಾನೋ, ಓ ನಮ್ಗೆಲ್ಲೋ ಪರಿಚಯ ಇದಾನೋಣ, ಹೌದಣ್ಣ ಮತ್ತೆ ಹೇಗಪ್ಪ ಹಳ್ಳಿಯಲ್ಲಿ ಹೇಗ್ ದುಡಿತೀರಾ, ಹೇಗ್ ಯಾವ ಕೆಲಸ ಆಗ್ತೀರಾ, ಅಯ್ಯೋ ಬೇಕಾದಷ್ಟು ಈರುಳ್ಳಿ ಹಾಕ್ತೇವಣ್ಣ, ರಾಗಿ ಹಾಕ್ತೇವೆ, ಹೀಗೆ ಮಾತಾಡ್ತಾನೆ. ಹೌದಾ ಅಂತ ಹೇಳಿ ಕೆಲವೊಬ್ಬರಿಗೆ ಕೆಲ್ಸಗಳು ಬೇರೆ ಸ್ವಲ್ಪ ಕಡಿಮೆ ಇರುತ್ತೆ. ಈ ರೀತಿ ಫೋನಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡ್ತಾರೆ, ಓ ನಮ್ಮ ಪರಿಚಯ ಇದ್ದವನ್ನೆಲ್ಲೋ ಕರೆದಿದ್ದಾನೆ, ನಾಳೆ ಅವ್ರ ಊರಿಗೆ ಹೋಗ್ಬೋದು, ನಾವು ಅವ್ರ ಹಳ್ಳಿಗೆ ಹೋಗಿ ಒಳ್ಳೆ ಊಟ ಗೀಟ ಮಾಡ್ಕೊಂಡ್ ಬರ್ಬೋದು. ಅಣ್ಣ ಎಲ್ಲಿ ನೀನೀಗ ಎಲ್ಲಿ ಇರೋದು, ಈಗ ಸೆಟ್ಲ್ ಆಗಿರೋದು, ಅಣ್ಣ ದಾವಣಗೆರೆ ಹತ್ರ ಅಣ್ಣ ನಾನು ಸೆಟ್ಲ್ ಆಗಿರೋದು, ಇಲ್ಲ ಚಿತ್ರದುರ್ಗದ ಹತ್ರ ಆಗಿರೋದಣ್ಣ. ಈ ರೀತಿ ಇವ್ರು ಮಾತಾಡ್ತಾ ಏನ್ ಮಾಡ್ತಾರೆ, ವ್ಯಕ್ತಿಯನ್ನ ತಮ್ಮ ರಸ್ತೆಗೆ ತರ್ತಾರೆ. ಸುಮಾರು ಜನ ಬುದ್ಧಿವಂತರು ಇದ್ರಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಯಾವನಿರ್ತಾನೆ ಫೋನ್ ಇಡಯ್ಯ, ನಿನ್ ಕೆಲಸ ನೀನ್ ನೋಡ್ಕೊಂಡು ನನಗೇನೋ ಕೆಲಸ ಇದೆ ಅಂತ ಇಟ್ಟು ಬಿಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಇದ್ರ ಹಿಂದೆ ಬೀಳ್ತಾರೆ. ಇದ್ರ ಹಿಂದೆ ಬೀಳೋರು ಯಾರಿರ್ತಾರೆ, ಹೆಚ್ಚು ಕಡಿಮೆ ಆರ್ಥಿಕವಾಗಿ ಎಲ್ಲಾದ್ರೂ ಲಾಸ್ ಆಗಿರ್ತಾರೆ, ಅಲ್ಲ ದುಡ್ಡಿನ ಸಮಸ್ಯೆ ಇರುತ್ತೆ, ಇಲ್ಲ ಯಾವ್ದೋ ದೊಡ್ಡ ಸಾಲ ಮಾಡ್ಕೊಂಡು ಅದಕ್ಕೆ ಏನಾದ್ರೂ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ಬೇಕಲ್ಲ ಅಂತ ಕಾಯ್ತಿರ್ತಾರೆ. ಹೀಗಾಗಿ ಇವನಿಂದ ಏನಾದ್ರೂ ನಮಗೆ ಹೆಲ್ಪ್ ಆಗುತ್ತೇನೋ ಅಂತ ಹೇಳಿ ಇವ್ರು ಫೋನ್ ನಲ್ಲಿ ಮಾತಿನಿಂದ ಬಳಸ್ತಾ ಹೋಗ್ತಾರೆ. ಅದೇ ರೀತಿ ಮಾತಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರೇನ್ ಹೇಳ್ತಾರೆ, ಏನಪ್ಪ ಅಯ್ಯೋ ಏನ್ ಮಾಡ್ತೀವಿ ಗೊತ್ತಲ್ಲ ಗುರು, ನಿನ್ಗೆ ಬೆಂಗಳೂರು ವಿಷಯ ಏನಿದೆ, ಬೆಂಗಳೂರಲ್ಲಿ ತಲೆ ಫುಲ್ ಬರೀ ಇಲ್ಲಿ ಮನೆ ಬಾಡಿಗೆ ಕಟ್ಟೋದಾಗತ್ತೆ, ಮಕ್ಳು ಸ್ಕೂಲ್ ಫೀಸ್ ಕಟ್ಟೋದೇ ಆಗುತ್ತೆ, ಎಲ್ಲ ಹೋದ್ಮೇಲೆ ತಿಂಗಳಿಗೆ ಏನು ಉಳಿದಿಲ್ಲ. ಹೌದಾ ಅಣ್ಣ, ನಾವ್ ಹಳ್ಳಿಗೆ ಬಂದು ಜೋರಾಗಿ ಸೆಟ್ಲ್ ಆಗಿದೇವಣ್ಣ ಅಂತ ಈ ರೀತಿ ಹೇಳಿದ ಕೂಡ್ಲೇನೆ ಇದೇ ರೀತಿ ಇವ್ರ ಡೈಲಾಗ್ ಕನ್ವರ್ಸೇಷನ್ ಇರುತ್ತೆ ಅಂತ ಹೇಳಿದ್ದನ್ನ
ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ಸುಮಾರು ಜನ ಈ ರೀತಿಯ ಫೋನ್ಗಳನ್ನ ರೆಕಾರ್ಡ್ ಮಾಡಿದಂಥವ್ರು, ಅಂದ್ರೆ ಸ್ವಲ್ಪ ಬುದ್ಧಿವಂತರು ಇದ್ದಂಥವ್ರೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಉಳಿದವ್ರು ಅವರೇ ದಾಟಿ ಭಾವನೆ ಅವ್ರ ಲೋಕದಲ್ಲಿ ಹೋಗಿ ಮಾತಾಡ್ತಾರೆ. ರೆಕಾರ್ಡ್ ಮಾಡಿದಂಥವ್ರು ನಾನು ಹೇಳಿದ್ದು ಯಾಕಂತ ಹೇಳಿದ್ರೆ ಮುಂದೆ ಏನು ನಾನು ಹಿಂದೆ ಮಾತಾಡ್ತಾ ಇದ್ದೆ, ತುಮಕೂರು ಹತ್ರ 3 ಜನ ಸಾವಿಗೆ ಏನು ಕಾರಣ ಆಗುತ್ತೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಹೇಳ್ತಾ ಇರೋದು. ಅದು ಕೇವಲ ಜನಜಾಗೃತಿಗೋಸ್ಕರ. ಹೀಗಾಗಿ ಅದಕ್ಕೆ ವಿಷಯಕ್ಕೆ ಮುಂದೆ ಬರುವ ಏನು ಈ ರೀತಿ ನಮಗೆ ರೆಕಾರ್ಡ್ ತೋರಿಸಿದ್ದು, ಸುಮಾರು ಜನ ನಮಗೆ ಫೋನ್ ಮಾಡಿದ್ದು, ಮೋಸಗಾರ ಫೋನ್ ಮಾಡಿದ್ದು, ಈ ರೀತಿ ಎಲ್ಲ ನಾವು ಕೇಳಿಸ್ಕೊಂಡಿದ್ದೆ ಕಿವಿಗೆ. ಇದೇ ರೀತಿ ಹೇಳ್ತಾ ಹೇಳ್ತಾ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಮಾತನ್ನ ಮುಂದುವರಿಸ್ತಾನೆ. ಅಣ್ಣ ಏನ್ ಗೊತ್ತಾ ನಿಮ್ಗೆ, ನಮ್ಮದು ಊರು ಏನು, ನಾವು ಈಗ ಇದರಿಂದ ಹೋಗ್ತೇವಲ್ಲ ದಾವಣಗೆರೆಯಿಂದ ಮುಂದೆ ಯಾವುದೋ ಈ ಸೈಡ್ ಇದಕ್ಕೆ ಹರಿಹರ ಕಡೆ ಹೋಗ್ತಾ ಮಧ್ಯಾಹ್ನ ನಮ್ದು ಊರು ಬರ್ತಣ, ಊರ ಹೆಸರು ಹೇಳೋದಿಲ್ಲ ಅವನು, ಊರು ಬರ್ತಣ ಹಳ್ಳಿ. ಅಲ್ಲೇನಾಗ್ಬಿಟ್ಟಿದೆ, ನಮ್ದು ಒಬ್ಬ ರೈತ ಇದ್ದ ಪಾಪ ಮುದುಕಪ್ಪ, ಏನು ಅವನಿಗೆ ಗೊತ್ತಾಗೋದಿಲ್ಲ, ಅವನ ಮನೆ ಬಿದ್ದಿತ್ತಣ, ಅದು ಮೊನ್ನೆ ಪಾಳ್ ಮನೆ ಬಿದ್ದಿತ್ತಂತ ಒಡಸ್ಲಿಕ್ಕೆ ಹೋಗ್ಬಿಟ್ರೆ ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವನಿಗೊಂದು ಒಳ್ಳೆ ಚಿನ್ನದ ಚಂಬು ಸಿಕ್ಕಿಬಿಟ್ಟಿದೆ. ಆ ಚಂಬುವಲ್ಲಿ ಬೇಕಾದಷ್ಟು ಚಿನ್ನದ ಗಟ್ಟಿಗಳು ಸಿಗಿದೆ. ಅವನೇನ್ ಮಾಡ್ದ, ನನ್ನನ್ನ ಕರೆದು, ನಾನು ಬೆಂಗಳೂರು ಅವ್ನು ಬೇರೆ ಇದ್ದವನಲ್ಲ, ನಿಮ್ ಏರಿಯಾ ಎಲ್ಲ ಓಡಾಡ್ದವನಲ್ಲ, ಅಲ್ಲಿ ಎಲ್ಲ ನಿಮ್ ಕಡೆ ಎಲ್ಲ ಪರಿಚಯ ಇದ್ದವನಲ್ಲ, ಹೀಗಾಗಿ ಅವನಿಗೇನು ಕಾನೂನು ಬಗ್ಗೆ ರೀತಿ ಬಗ್ಗೆ ಏನು ಗೊತ್ತಿಲ್ಲ. ಅವನೇನ್ ಮಾಡ್ದ, ನನ್ನನ್ನ ಕರೆದು, ನೋಡೋ ಒಮ್ಮನೆ ಈ ರೀತಿ ನಮ್ಮ ಆಗೀತಾ ಇರುವಾಗನೇ ಇದು ಸಿಕ್ಬಿಟ್ಟಿದೆ, ಏನ್ ಮಾಡುದು, ಇದನ್ನ ಸರ್ಕಾರಕ್ಕೆ ತಗೊಂಡೋಗಿ ಕೊಡುದಾ ಅಂದ್ಕೂಡ್ಲೆ ನಾನು ಹೇಳಿದೆ, ಸರ್ಕಾರ ತಗೊಂಡೋದ್ರೆ ಏನಿಲ್ಲ, ಪುರಾತತ್ವ ಇಲಾಖೆ ಬರುತ್ತೆ, ಪುರಾತತ್ವ ಇಲಾಖೆ ಬಂದು ಇದು ನಮ್ಗೆ ಸಂಬಂಧಪಟ್ಟಿದ್ದಂತ ವಸ್ತು ಆಗುತ್ತೆ, ಇಲ್ಲ ಅಂದ್ರೆ ನಿನ್ನ ಮೇಲೆನೆ ನೀನೇ ಕಳ್ಳ ಎಲ್ಲೋ ಕಳ್ತನ ಮಾಡ್ಕೊಂಡು ತಂದಿಟ್ಟಿದ್ಯಾ, ನಿನ್ನ ಮೇಲೆ ಕೇಸ್ ಹಾಕ್ತಾರವ್ರು ಅಂತ ಏನು ಅವನು ವಿಚಾರ ಮಾಡಿ ನಾವು ಹೇಳಿದಾಗ ಅವನೇನ್ ಮಾಡ್ದ, ಹಾಗಾದ್ರೂ ಯಾರಾದ್ರೂ ಇದ್ರಣ ನಿನ್ಗೆ ಬೆಂಗಳೂರಲ್ಲಿ ಪರಿಚಯ ಇದ್ರು, 100 ರೂಪಾಯಿ ಹೋದ್ರು ಚಿಂತೆ ಇಲ್ಲ, ಸುಮಾರು 2 kg ಪುರಾತನ ಕಾಲದ ಬಂಗಾರ ಇದೆ, 2-3 kg, ನಿನ್ನ ಹತ್ರ ಪಾರ್ಟಿ ಇದ್ರೆ ನೀನೇ ಮಾರಿಸ್ಬಿಡು, ಏನ್ ತೊಂದರೆ ಇಲ್ಲ, ಎಷ್ಟು ಬಂದ್ರೆ ಬರಲಿ, ನಮ್ಗೇನು, ಸುಮ್ಮನೆ ಇನ್ನು ಸರ್ಕಾರಕ್ಕೆ ಕೇಳೋದು, ಸರ್ಕಾರದವ್ರು ಹೇಳೋದು ನಮಗೆ, ನಿಮ್ಗೆಲ್ಲಿ ಸಿಕ್ತು, ನೀನೆಲ್ಲೋ ಕತ್ಕೊಂಬಂದಿದ್ದೆ ಅಂತೇಳಿ ಅದ್ರ ಮೇಲೆ ಕೇಸ್ ಹಾಕಿ ನನ್ನನ್ನು ತಗೊಂಡು ಒಳ ಹಾಕೋದು ಅಂತೇಳಿ ಹೀಗೆ ಹೇಳ್ದಣ್ಣ. ಅದಕ್ಕೆ ನಾನು ನೋಡು ಮತ್ತೆ ಬೆಂಗಳೂರಲ್ಲಿ ಇದ್ದವನು, ನೀನು ಬೇರೆ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಿದ್ಯಾ, ನಾನು ನೋಡ್ತಾ ಇದ್ದೆಲ್ಲ, ಹೀಗಾಗಿ ನಿಮ್ಮ ಹತ್ರ ಏನಾದ್ರು ದುಡ್ಡು ಇರುತ್ತಾ, ಇಲ್ಲ ನಿಮ್ಗೇನಾದ್ರೂ ಬೇಕಾಗಿರುತ್ತಾ, ಇಲ್ಲ ನಿಮ್ ದೊಡ್ಡವ್ರ ಪರಿಚಯ ಇರ್ತಾರಲ್ಲ, ಅದಕ್ಕೆ ನಾನು ನಿನ್ಗೆ ಫೋನ್ ಮಾಡಿ ಅಣ್ಣ ನಿನಗೆ ನೆನಪಿಸ್ಕೊಂಡು ಹೇಳಿದೆ ಅಂತ ಹೇಳಿ. ಇದು ಏನಂತ ಹೇಳಿದ್ರೆ, ಈ ರೀತಿಯ ಎಮ್ಮೋನ ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ರೀತಿ ಫೋನ್ ಮಾಡೋರು ಸುಮಾರು ಒಂದು ದಿವಸಕ್ಕೆ 10ರಿಂದ 20-30 ಜನಕ್ಕೆ ಮಾಡ್ತಾರೆ. ಅದ್ರಲ್ಲಿ ಸುಮಾರು ಒಂದು 20 ಜನ ಬೀಳಿಲ್ಲ ಅಂದ್ರೆ 1-2-3 ಜನ ಆದ್ರೆ ಇವ್ರಿಗೆ ಹಳ್ಳಕ್ಕೆ ಬಿದ್ದೇ ಬೀಳ್ತಾರೆ. ಅಮಾಯಕರು ಅಂತ ಹೇಳಿದ್ರೆ, ಈಗ ನಾವು 3 ಜನ ಏನು ಸತ್ರು, ಇವರು ಮೂಲ ಕತೆಗೆ ಬನ್ನುವ. ಇದು ನಮ್ಮ ರಾಜ್ಯದಲ್ಲಿ ಏನು ಈ ರೀತಿ ಫೋನ್ ಮಾಡೋದು, ಫೋನ್ ಮಾಡಿ ಎಲ್ಲೋ ಕೂತ್ಕೊಳ್ಳೋದು, ಫೋನ್ ಮಾಡಿ ಪ್ರತಿ ಊರು ಅಂತ ಹೇಳಿದ್ರೆ ಇವರು ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಬ್ರು ಬೆಂಗಳೂರು ಸಿಟಿನ ಟಾರ್ಗೆಟ್ ಮಾಡ್ಲಿಕ್ಕೆ ಒಬ್ಬ ಮಾಡಿದ್ರೆ, ಇನ್ನು ಕೆಲವೊಬ್ರು ಮೈಸೂರು ಮಾಡ್ಕೊಂಡಿರ್ತಾರೆ, ಮಂಗಳೂರು ಮಾಡ್ಕೊಂಡಿರ್ತಾರೆ, ಇಲ್ಲ ಆಯಾ ರಾಜ್ಯದ ಯಾವುದೇ ಜಿಲ್ಲೆಗಳನ್ನ ಮಾಡಿಕೊಂಡು ಇವ್ರ ಆಪರೇಷನ್ಸ್ ನ ಮಾಡ್ತಿರ್ತಾರೆ. ಇವ್ರು ಕೆಲವು ಯಾರಾದ್ರೂ ಒಬ್ರು ಇವ್ರು ಹಳ್ಳಕ್ಕೆ ಬಿದ್ದೇ ಬೀಳ್ತಾರೆ ಅಂತ ಇವ್ರ ಗ್ಯಾರಂಟಿ ಇರುತ್ತೆ. ಸೊ ಇದೇ ರೀತಿನೇ ಸುಮಾರು ಜನ ನಮ್ಮ ರಾಜ್ಯದಲ್ಲಿ ಹಳ್ಳಕ್ಕೆ ಬೀಳ್ತಾನೆ ಇರ್ತಾರೆ. ಅತಿ ಆಸೆ. ನಮ್ಮೂರಲ್ಲಿ ಚಿನ್ನದ ಚಂಬು ಸಿಕ್ಕಿದೆ, ಚಂಬು ಅಲ್ಲಿ ಸುಮಾರು KG ಗಟ್ಲೆ ಬಂಗಾರ ಸಿಕ್ಬಿಟ್ಟಿದೆ, ಅವರು ಹೊರಗೆ ಮಾರ್ಬೇಕಂದ್ರೆ ಮಾರ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಿಮ್ದು ಹೇಗಾದ್ರೂ ಮಂಗಳೂರು ಕಡೆ ಊರಲ್ಲ, ನಿಮ್ ಕಡೆ ಬೇಕಾದಷ್ಟು ಜನ ದುಬೈ ಅಲ್ಲಿ ಇಲ್ಲಿ ಎಲ್ಲ ಇರ್ತಾರೆ, ಬೇಕಾದಾಗ ನಾವು ಮಾರ್ಕೋಬಹುದಲ್ಲ, ಯಾರಾದ್ರೂ ಇರ್ತಾರೆ ದುಡ್ಡಿರೋ ಪಾರ್ಟಿ, ಅವನೇನ್ ಸಿಕ್ಕಿದಾನ ಅವ್ನು ಮಾರ್ಲಿಕ್ಕೆ ಹೋಗ್ಬಿಟ್ರೆ ಪಾಪ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅವನಿಗೆ, ಅವನೇ ಕದ್ದಿದಾನ ಅಂತ ಹೇಳಿ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಈ ರೀತಿ ಇವರು ಸುಳ್ಳು ಸುದ್ದಿಗಳನ್ನ, ಹೇಗೆ ವ್ಯಕ್ತಿಗಳನ್ನ ನಂಬಿಕೆ, ಅವಾಗ ಈ ಸಾವುಲ್ಗೆ ಏನಾಗುತ್ತೆ, ಮೊದಲೇ ಒಂದು ಲಾಸ್ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಬಕ್ರ ಆಗೋದು ಯಾರು ಅಂತ ಹೇಳಿದ್ರೆ, ಒಂದು ಲಾಸ್ ಆದವರು ಚೀಟಿಯಲ್ಲಿ, ಇಲ್ಲ ಬೇರೆ ಸಾಲ ಮಾಡ್ಕೊಂಡವರು, ಇಲ್ಲ ಇನ್ನೇನೋ ಕ್ರಿಕೆಟ್ ಬೆಟ್ಟಿಂಗು ಅದಕ್ಕೆ ಇದರಲ್ಲೆಲ್ಲ ದುಡ್ಡು ಕಳ್ಕೊಂಡು ಅಂತವ್ರು, ಎಲ್ಲೋ ಕಡೆ ಇನ್ನೊಂದ್ ಕಡೆ ದುಡ್ಡು ಆಗ್ಬಿಡುತ್ತೆ ಅನ್ನೋ ಆಸೆಗೆ ಬಿದ್ದಂತವ್ರು, ಸಂಪೂರ್ಣ ಕೆಲಸ ಇರಲಾರ್ದಂತ ವ್ಯಕ್ತಿಗಳೇ ಈ ರೀತಿಯ ವ್ಯಕ್ತಿಗಳ ಹಳ್ಳಕ್ಕೆ ಬೀಳ್ತಾರೆ. ಸೇಮ್ ಅದೇ ತರನೇ ಆದ ಕೂಡಲೇ ನೀವನೇನ್ ರಿಕ್ಷಾ ಓಡಿಸ್ತಾ ಇದ್ದಾನೆ, ಇವನ್ಗೆ ಹೇಳಿದ ನಂತರ ಅಯ್ಯೋ ನೋಡುವ ಮಾಡುವ ಅವನು ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾನೆ. ಈ ರೀತಿ ಮಾಡೋರು ಏನ್ ಮಾಡ್ತಾರೆ, ಮತ್ತೊಮ್ಮೆ ಫೋನ್ ಮಾಡ್ತಾರೆ. ಮಾಡಿದ ಕೂಡಲೇ, ಅಣ್ಣ ಏನ್ ಮಾಡಿದ್ಯಾ ನೀನು, ನಿಮ್ ಕಡೆಯವ್ರನ್ನ ಯಾರನ್ನಾದ್ರು ಹುಡುಕಿದ್ಯಾ ದುಬೈ ಪಾರ್ಟಿಗಳನ್ನ, ಇಲ್ಲಾಂದ್ರೆ ಅವ್ರು ಬೇರೆಯವ್ರು ಕೊಟ್ಟು ಬಿಡ್ತಾರೆ, ಕೋಟಿಗಟ್ಲೆ ಅದು ಬಂಗಾರ ಗೊತ್ತಾ, ಏನೋ ಈಗ ಪಾಪ ಬಡವ ಅರ್ಜೆಂಟು ಇನ್ನೊಂದು ಸಮಸ್ಯೆ ಆಗುತ್ತೆ ಅವನ ಹತ್ರ ಇದ್ರೆ, ನೀವೇನೋ ಮಂಗಳೂರು ಕಡೆ ಇದಾಗ್ಬಿಟ್ರೆ ಹೋಗಿ ಎಲ್ಲಾದ್ರೂ ನೀವು ಮಾರ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಏನ್ ಮಾಡ್ತಾನೆ, ಮತ್ತೊಮ್ಮೆ ಫೋನ್ ಮಾಡಿದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ನೀವು ಮತ್ತೆ ಆಸೆ ಹುಟ್ಟುತ್ತೆ, ಕೋಟಿಗಟ್ಲೆ ಸಾಮಾನು, ಕೋಟಿಗಟ್ಲೆ ಬಂಗಾರ ಪುರಾತನದಂತೆ.
ಆಗ ಅವನೇನ್ ಮಾಡ್ತಾನಂತ ಹೇಳಿದ್ರೆ, ಆಯ್ತು ನಮ್ಗೆ ಈಗ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗಬೇಕಲ್ಲ ಅಂತ ಹೇಳಿದ ಕೂಡಲೇ ಇವ್ರು ಏನ್ ಮಾಡ್ತಾರೆ, ಹಳೆ ಇವ್ರು ಎಮ್ಮೋ ತರಾನೇ ಏನ್ ಮಾಡ್ತಾರೆ, ಒಂದು ಅರ್ಧ ಗ್ರಾಮ 1 ಗ್ರಾಮಿನ ಬಂಗಾರ ಒರಿಜಿನಲ್ಲೇ ತಗೊಂಡೋಗಿ ಆ ವ್ಯಕ್ತಿ ಎಲ್ಲಿರ್ತಾನೆ ಅಲ್ಲಿಗೆ ಹೋಗಿ ತಗೊಂಡೋಗಿ ಕೊಡ್ತಾರೆ. ಬೆಂಗಳೂರಂತ ಸಿಟಿಗೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರುದಿಲ್ಲ ಯಾವತ್ತು ಈ ಚೀಟರ್ಸ್ ಎಲ್ಲ. ಆದ್ರೆ ಅದೇ ಕಸ್ಬಾ, ಹಳ್ಳಿ, ತಾಲೂಕಾ ಲೆವೆಲ್ ಇತ್ತಂದ್ರೆ ಇವ್ರು ಹೋಗ್ತಾರ ಊರಿಗೆ, ಹೋಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ 1 ಗ್ರಾಮ್ ಬಂಗಾರ ಕೊಡ್ತಾರೆ. ನೋಡಪ್ಪ, ನಿಮ್ಗೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ, ಇದು ಬಂಗಾರ ಒರಿಜಿನಲ್ ಬಂಗಾರ ಇದು ಅಂತ ಹೇಳಿ ಏನ್ ಮಾಡಿರ್ತಾರೆ ಇವರು, ಈ ಬಂಗಾರನೇ ಕರಗಿಸುವಂತರ ರೌಂಡ್ ಆಗಿ ಮಾಡಿ ಇಟ್ಬಿಟ್ಟಿರ್ತಾರೆ ಒರಿಜಿನಲ್ ಬಂಗಾರನೇ. ಇವ್ರು ಏನ್ ಮಾಡ್ತಾರೆ, ಬಂಗಾರದ ಅಂಗಡಿ ತಗೊಂಡೋಗ್ತಾರೆ, ತಗೊಂಡೋಗಿ ಏನ್ ಮಾಡ್ತಾನೆ, ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿಸ್ಕೊಳ್ಳೆ ಒರಿಜಿನಲ್ ಇದೆ, ಒರಿಜಿನಲ್ ಅಪ್ಪ, ಫುಲ್ ಬಂಗಾರ ಪ್ಯೂರ್ ಇದೆ ಅಂತ ಹೇಳಿ. ಯಾವಾಗ ಪ್ಯೂರ್ ಇದೆ ಅಂತ ಆಗುತ್ತೆ, ಇದು ಬಂಗಾರ ಈ ರೀತಿ ಅಮಾಯಕ ಬಡವ ಮಾರ್ತಾನಂತೇಳಿ ಅಂದ್ಕೊಳ್ಳಿ ಏನ್ ಮಾಡ್ಬಿಡ್ತಾನೆ, ಈ ಸಾವುಲ್ ಅನ್ನೋ ವ್ಯಕ್ತಿಗೆ ಇವನು ಬೆಳತಂಗಡಿಯಲ್ಲೇ ಹೋಗಿ ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಚೀಟರ್ ಇರ್ತಾನೆ, ಇವನು ಹೋಗಿ ಅವನಿಗೆ ಭರವಸೆ ಮೂಡಿಸಿ ಬಂದ್ಬಿಡ್ತಾನೆ. ಭರವಸೆ ಮೂಡಿಸಿ ಬಂದ್ಕೊಳ್ಳಿ ಇವನೇನ್ ಮಾಡ್ತಾನೆ, ಸಾವುಲ್ ಅನ್ನೋ ವ್ಯಕ್ತಿಗೆ ಏನಾಗುತ್ತೆ, ಒರಿಜಿನಲ್ ಬಂಗಾರ, ಅಣ್ಣ ನೀನೇ ಇಟ್ಕೊಂಡ್ಬಿಡ ಅದ್ ಬಂಗಾರನ, ಹಾಗಾದ್ರೂ ನೀನ್ ಬರ್ತೀಯಲ್ಲ ಅವ ನೀನ್ ತಗೊಂಡೋಗು, ಪೂರ್ತಿ ಕೆಜಿ ಗಟ್ಲೆ ಇದೆ ನಮ್ಮ ಹತ್ರ, ಕೊಟ್ಟು ಬಿಡ್ತೀವಿ. ಅವನು ಕೂಡಲೇ ಇನ್ನೇನು ಫುಲ್ ಖುಷಿ, ನೋಡು ಬಂಗಾರನ ಕೊಟ್ಬಿಟ್ಟಲ್ಲ ಅಂತ ಹೇಳಿ, ಇನ್ನೇನು ಕೋಟಿಗಟ್ಲೆ ಬಂಗಾರ ಸಿಕ್ಬಿಡುತ್ತೆ ನಮಗೆ ಅಂತೇಳಿ. ಅದೇ ರೀತಿ ಸಾವುಲ್ ಏನ್ ಮಾಡ್ತಾನೆ, ಫಸ್ಟಿಗೆ ಹಳ್ಳಕ್ಕೆ ಬಿಡ್ತಾನೆ. ಹಳ್ಳಕ್ಕೆ ಬಿದ್ದಾದ ನಂತರ ಇವನೇನ್ ಮಾಡ್ತಾನೆ ಅಂದ್ರೆ, ಈಗ ಸುಮಾರು ಇವನು ಕೋಟಿಗಟ್ಲೆ ಇದ್ದು ದುಡ್ಡು ಹೇಳಿರ್ತಾನೆ, ಇಷ್ಟು ಕೋಟಿ ಆಗತ್ತೆ ಅಷ್ಟು ಕೋಟಿ ಆಗಿರುತ್ತೆ. ಇವ್ನು ತಗೊಂಡೋಗ್ಬೇಕಾದ್ರೆ ಸುಮಾರು ಲಕ್ಷ ಆದ್ರೂ ತಗೊಂಡೋಗ್ಬೇಕಾ, ಅದಕ್ಕೆ ಇವನೇನ್ ಮಾಡ್ತಾನಂದ್ರೆ, ಇವನೊಂದು ಹಳೆ ಮನೆ ಇರುತ್ತೆ ಊರಿಂದು, ಪುರಾತನ ಮನೆ, ಅದನ್ನು ಸರಿ ಸುಮಾರು ಒಂದು 35 ಲಕ್ಷಕ್ಕೆ ಮಾರ್ತಾನೆ ಅನ್ನುವಂಥದ್ದು ಅಲ್ಲಿ ಲೋಕಲ್ ಸ್ಥಳೀಯವಾಗಿ ಸುದ್ದಿ ಬಂದಿರುವಂಥದ್ದು. ಮಾರಿದ ನಂತರ ಇವನ ಹತ್ರ ಒಂದು 35 ಲಕ್ಷ ಆಗುತ್ತೆ. ಇನ್ನೇನ್ ಮಾಡ್ತಾನೆ, ಇದು ಇನ್ನೂ ಬೇಕಲ್ಲ ದುಡ್ಡು, ಯಾಕಂದ್ರೆ ಇವನು 50-60 ಲಕ್ಷ ಹೇಳ್ಬಿಟ್ಟಿರ್ತಾನೆ ಮೊದ್ಲು, ಯಾಕಂದ್ರೆ ಇವ್ರು ಹೇಳುವಾಗ ಜಾಸ್ತಿನೇ ಹೇಳ್ಬಿಡ್ತಾರೆ, 1 ಕೋಟಿನೇ ಅಂತ ಹೇಳ್ತಾರೆ, ಒಂದು 100 ಕೋಟಿ ಬಂಗಾರ ಇದೆ, 50 ಕೋಟಿ ಬಂಗಾರ ಇದೆ ಅಂತ ಹೇಳಿರ್ತಾರೆ. ಅಟ್ ಲೀಸ್ಟ್ ಅವ್ನು ಒಮ್ಮೆ ಒಬ್ಬ ಹಳ್ಳಕ್ ಬಿದ್ರೆ ಒಂದು 50 ಲಕ್ಷ ಆದ್ರೂ ತಂದು ಕೊಟ್ಟಿರ್ಬೇಕು, ಇಲ್ಲ ಒಂದು 70 ಲಕ್ಷ ಅಂದಿರ್ತಾರೆ. ಆಗ ಇವನೇನ್ ಮಾಡ್ತಾನೆ, ಇವನ್ ತರದ್ದೇ ಪಾಪ ಅಲ್ಲಿ ಇರುವಂತವ್ರು ಯಾರು ಇರ್ತಾರೆ, ಇವನ್ ಆಟೋ ಓಡಿಸ್ತಾನಂದ್ರೆ ಇನ್ಯಾರು ಇರ್ತಾರೆ, ಗ್ಯಾರೇಜ್ ಅವ್ರ ಪರಿಚಯ ಇರ್ಬೋದು, ಅಥವಾ ಮೆಕ್ಯಾನಿಕ್ಸ್ ಇರ್ಬೋದು, ಅಥವಾ ಬೇರೆ ರಿಪೇರಿ ಮಾಡುವಂತವ್ರು ಪರಿಚಯ ಇರ್ತಾರೆ. ಅದೇ ರೀತಿಯಲ್ಲಿ ಅವರು ಪಾಪ ಅದೃಷ್ಟ ವಂಚಿತರಾಗಿರ್ತಾರೆ, ಯಾವುದೋ ಏನೇನೋ ಮಾಡ್ಲಿಕ್ಕೆ ಹೋಗಿ ಲಾಸ್ ಆಗಿರ್ತಾರೆ, ಇಲ್ಲ ಎಷ್ಟು ದಿವಸ ನಾವು ಕೂಲಿ ಕೆಲಸ ಮಾಡೋದು, ಒಟ್ಟಿಗೆ ನಾವು ದುಡ್ಡು ಮಾಡ್ಬೇಕಲ್ಲ, ಅಂತವ್ರನ್ನ ಇಬ್ಬರನ್ನ ಹಿಡಿತಾನೆ. ಇಬ್ಬರನ್ನ ಹಿಡಿದು ಏನ್ ಮಾಡ್ಬಿಡ್ತಾನೆ, ಇಬ್ಬರನ್ನ ಅವ್ರಿಗೆ ಮೈಂಡ್ ವಾಶ್ ಮಾಡ್ತಾನೆ. ಇಲ್ಲ ಅವ್ರು ಸಂಬಂಧಪಟ್ಟಿರೋ ಸಂಬಂಧಿಕರಿಗೆ ಜನ ಯಾವತ್ತೂ ಈ ರೀತಿ ವಿಷಯಗಳನ್ನ ಅಪ್ರೋಚ್ ಮಾಡೋದು. ಆಗ ಅವ್ರು ಏನ್ ಮಾಡ್ತಾರೆ, ಇವನ್ ಹತ್ರ ಬರ್ತಾರೆ, ಅವರು ಒಂದು 7-8 ಲಕ್ಷ ಇಬ್ರು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆ ಇಬ್ರು ಅಲ್ಲಿಗೆ 50 ಲಕ್ಷ ಆಗುತ್ತೆ. 50 ಲಕ್ಷ ಆದ ನಂತರ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನು ತುಮಕೂರು ಅವ್ನು ಹೇಳಿರ್ತಾನ ಅಡ್ರೆಸ್, ಚೀಟರ್ಸ್ ಇರ್ತಾನೆ, ನೀವು ಇಂಥ ಊರಿಗೆ ಬರ್ಬೇಕು, ಇಂಥ ಊರಿಗೆ ಬಂದಾಗ ನೀವು ನಿಮ್ಮ ಹತ್ರ ಹಣ ಇದೆ ಅಂತ ಗೊತ್ತಾಗಬೇಕು, ಆವಾಗ ನಾನು ಆ ರೈತನಿಗೆ ಹೇಳ್ಬೋದಲ್ಲ, ಆ ವ್ಯಕ್ತಿ ಹೋಗಿ ತೋರಿಸ್ಬೋದಲ್ಲ ಅಂತ ಹೇಳಿ. ಆಗ ಅವನು ಏನ್ ಮಾಡ್ತಾನಂತ, 3 ಜನ ಅಲ್ಲಿಂದ ಹೊರಡೋತ್ತಿಗೆ ಯಾಕಂದ್ರೆ ಇನ್ನೇನ್ ಬಂಗಾರ ತಗೊಂಡು ಕೋಟಿ ದುಡ್ಡು ತರಬೇಕಲ್ಲ ಅವರು, ಅದಕ್ಕೆ ಏನ್ ಮಾಡ್ತಾರೆ, ಅದೇ ರೀತಿ ಪರಿಚಯ ಇರೋರ ಹತ್ರ ಒಂದು ಕಾರ್ನ ಬಾಡಿಗೆಗೆ ತಗೊಳ್ತಾರೆ. ಯಾಕಂದ್ರೆ ಈ ಮಂಗಳೂರು ಮತ್ತೆ ಉಡುಪಿ ಈ ಸೈಡ್ ಭಾಗದಲ್ಲಿ ಏನಾಗುತ್ತೆ, ಅಥವಾ ಕರ್ನಾಟಕದಲ್ಲಿ ಎಲ್ಲೋ ಕಡೆ ಇರ್ಬೋದು, ನೀವು ಈ ವೈಟ್ ಬೋರ್ಡ್ ಕಾರ್ಗಳನ್ನ ಏನ್ ಮಾಡ್ತಾರೆ, ಕೆಲವೊಬ್ರು ಬಾಡಿಗೆ ಬಿಡ್ತಿರ್ತಾರೆ, ತಮ್ಮ ಸ್ವಂತಕ್ಕಂತ ಕಾರ್ ಇಟ್ಕೊಂಡಿರ್ತಾರೆ, ತಮ್ಮ ಸ್ವಂತಕ್ಕೆ ಬೇಕಾದ ಸ್ವಂತಕ್ಕೆ ಮದುವೆಗೋ ಅದಕ್ಕೋ ಇದಕ್ಕೋ ಹೋಗೋತ್ತಿಗೆ ಉಳಿದ ಸಮಯದಲ್ಲಿ ಇದನ್ನೇನ್ ಮಾಡ್ತಾರೆ, ಬಾಡಿಗೆಗೆ ಬಿಡ್ತಿರ್ತಾರೆ. ಬಾಡಿಗೆ ಅಂತ ಹೇಳಿದ್ರೆ ಯಾರು ಸ್ವಂತ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಪರಿಚಯ ಸ್ನೇಹಿತರು ಇರ್ಬೋದು. ಇದು ಕೆಲವೊಂದು ಊರುಗಳಲ್ಲಿ ಇದು ಕಾಮನ್ ನಡೀತಾ ಇರುತ್ತೆ. ಅದೇ ರೀತಿ ಬಾಡಿಗೆ ಕೊಡ್ತಾರೆ. ಆ ರೀತಿನೇ ಅದು ಕಿಲೋಮೀಟರ್ ಸ್ವಲ್ಪ ಕಮ್ಮಿ ರೇಟ್ ಇರುತ್ತೆ, ಆ ರೀತಿ ಕೊಡ್ತಾರೆ. ಕೊಟ್ಟಂತ ಇವನೇನ್ ಮಾಡ್ತಾರೆ, ಸೀದಾ ತುಮಕೂರಿಗೆ ಬರ್ತಾನೆ. ಆದ್ರೆ ಇವನ್ ಬರುವತ್ತಿಗೆ ಹೇಳಿದ್ದು ಬೆಂಗಳೂರಿಗೆ ನಾನು ಹೋಗ್ತೇನೆ ಅಂತ. ಯಾವಾಗ ತುಮಕೂರಿಗೆ ಬರ್ತಾನೆ, ತುಮಕೂರಲ್ಲಿ ಇವನೇನ್ ಮಾಡ್ತಾನೆ, ಯಾವತ್ತೂ ಈ ರೀತಿ ಚೀಟರ್ಸ್ ಏನಿರ್ತಾರೆ ಇವ್ರು ಅವತ್ತು ಅವನು ಊರಿಗೆ ಬಂದಿದ್ದಾನೆ ಅಂತ ಅವ್ರಿಗೆ ಫಸ್ಟ್ ಬರುವವರೆಗೆ ಅವ್ರು ಬೆನ್ನ ಹತ್ತುತ್ತಾರೆ, ಫೋನ್ ಮಾಡ್ತಾರೆ, ಇಲ್ಲ ಅಣ್ಣ ಮೊನ್ನೆ ಇದರಿಂದ ಬಂದಿದ್ರು, ಡೆಲ್ಲಿಯಿಂದ ಬಂದಿದ್ರು, ಮೊನ್ನೆ ಕಲ್ಕತ್ತಾದಿಂದ ಬಂದಿದ್ರು, ಮೊನ್ನೆ ಅಲ್ಲಿಂದ ಬಂದಿದ್ರಣ್ಣ, ತಮಿಳ್ನಾಡಿಂದ ಅವ್ರು ಬಂದಿದ್ರು, ನೋಡ್ಕೊಂಡು ಹೋಗಿದ್ದಾರೆ, ಇನ್ನೇನ್ ನಾಳೆ ಇವತ್ತು ಡೀಲ್ ಆಗ್ಬಿಡುತ್ತೆ ಅನ್ನೋ ತರದ್ದು ಪದೇ ಫೋನ್ ಮಾಡ್ತಿರ್ತಾರೆ. ಯಾವಾಗ ಅವನ್ ಪೂರ್ತಿ ನಂಬಿ ನಾವ್ ಎಲ್ಲಿ ಜಾಗ ಇದೇನೆ ಆ ಜಾಗಕ್ಕೆ ಬಂದಿದ್ದಾನ ಅಂತ ಗೊತ್ತಾದ್ಕೊಳ್ಳೇನೆ ಅವ್ರು ಸಿಗುದಿಲ್ಲ. ಇರೋಣ ಅವನೇನೋ ಅವನಿಗೆ ಕೊಡ್ತೇನೆ ಅಂದಿದ್ದ, ನೀನ್ ಬಂದ್ಬಿಟ್ಟಿದ್ಯಾ ತುಮಕೂರಿಗೆ ಅಂದ್ರೆ ಇವ್ನು ತುಮಕೂರಿಗೆ ಕರೆದಿರ್ತಾನೆ. ಇವನ್ ಎಲ್ಲಿ ಕಾರ್ ರೆಂಟ್ ತಗೊಂಡಿರ್ತಾನೆ, ಅವನ ಹತ್ರ ಹೇಳಿರ್ತಾನೆ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇವನು ತುಮಕೂರಿಗೆ ಬಂದಿರ್ತಾನೆ.
ತುಮಕೂರಿಗೆ ಬಂದಂತ ವ್ಯಕ್ತಿ ಏನ್ ಮಾಡ್ತಾನೆ, ಒಂದ್ ಕಡೆ ಲಾಜ್ ಮಾಡ್ಕೊಂಡು ಉಳ್ಕೊಂಡ ನಂತರ ಇವನ್ ಭೇಟಿ ಆಗುದಿಲ್ಲ ಆಗ. ಯಾಕಂತ ಹೇಳಿದ್ರೆ ಇವನಿಗೆ ಗೊತ್ತಿರುತ್ತೆ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಇವನು ಒಬ್ಬನೇ ಬಂದಿದಾನೋ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬಂದಿದಾನೋ, ಇಲ್ಲ ಇವನ್ ದುಡ್ಡು ತಂದಿದಾನೋ, ಅಥವಾ ನನಗೆ ಚೀಟಿಂಗ್ ಮಾಡ್ಲಿಕ್ಕೆ ಬಂದಿದಾನೋ, ಅಥವಾ ಪೊಲೀಸರಿಗೆ ಏನಾದ್ರೂ ಹೇಳ್ಕೊಂಡು ಬೇರೆ ಬಿನ್ ಡ್ರೆಸ್ ಅಲ್ಲಿ ಪೊಲೀಸರನ್ನ ಕರ್ಕೊಂಡು ಬಂದಿದ್ದಾನ ಅಂತ ಹೇಳಿ ಈ ರೀತಿ ಚೀಟಿಂಗ್ ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಟೈಮ್ ವೇಸ್ಟ್ ಮತ್ತೆ ಟೈಮ್ ನ ಪಾಸ್ ಮಾಡ್ತಾ ಹೋಗ್ತಾರೆ. ಪೇಷನ್ಸ್ ನೋಡ್ತಾರೆ. ಇರಣ್ಣ ಅವ್ನ್ ಸಿಕ್ಕಿದ್ದ, ಅವನೇನೋ ಅವ್ನ್ ಚೆನ್ನೈ ಅವ್ನ್ ಬಂದು ಡಿಮಾಂಡ್ ಮಾಡ್ಬಿಟ್ಟಿದ್ದ. ಈಗ ನೀನು ನನ್ನ ಪರಿಚಯದಿಂದ ನೀನ್ ಬಂದಿದೀಯಾ, ನಿನಗೆ ಬೇರೆ ನಾನು ಮೊದ್ಲೇ ನಿನ್ಗೊಂದು ಸ್ವಲ್ಪ ಒಂದು ಬಂಗಾರ ಒಂದು ತಂದು ಕೊಟ್ಟಿದ್ದೇನೆ, ಇನ್ನು ನಾನು ನಿಂದು ವ್ಯಾಪಾರ ಮಾಡಿಸ್ಬೇಕಲ್ಲಪ್ಪ, ನಿಂದು ಮಾಡಿಸ್ಲಿಲ್ಲ ಅಂದ್ರೆ ಹಾಗೆ ನೀನ್ ಬೇರೆ ನಮ್ ಪರಿಚಯ. ಸುಮ್ನೆ ಈ ರೀತಿ ಇವನೇನ್ ಮಾಡ್ತಾನೆ, ಒಂದು 5 ದಿವಸ 6 ದಿವಸ 7 ದಿವಸ ಈ ರೀತಿ ತುಮಕೂರೆಲ್ಲ ಸುತ್ತೋಡಿಸ್ತಾರೆ. ಕೊನೆಗೆ ಇವ್ರಿಗೆ ಏನಾಗುತ್ತೆ, ಈ ಹೋದಂತವ್ರಿಗೆ ನಾಳೆ ನನಗೆ ಅರ್ಜೆಂಟ್ ಆಗಿ ಸಿಕ್ಕರೆ ಸಾಕಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಇವ್ನ ಫೋನ್ ನಲ್ಲಿ ಹೇಳ್ತಿರ್ತಾನಲ್ಲ, ಚೆನ್ನೈ ಬಂದು ಅವನಿಗೆ ಕೊಡ್ತೇನೆ ಅಂತಿದ್ದಾನೆ, ಡೆಲ್ಲಿಯಿಂದ ಬಂದಿದ್ದಾನೆ ಅವನಿಗೆ ಕೊಡ್ತೇನೆ ಅಂತಿದ್ದಾನೆ, ಬೆಂಗಳೂರಿನಿಂದ ಒಬ್ಬ ದೊಡ್ಡ ಪಾರ್ಟಿ ಬಂದಿದ್ದ ಅವನಿಗೆ ಕೊಡ್ತೇನೆ ಅಂತಿದ್ದಾನೆ. ಅಯ್ಯೋ ಅಣ್ಣ ಈಗ ಡಿಮಾಂಡ್ ಆಗ್ಬಿಟ್ಟಿದೆ ಅಣ್ಣ ಇದಕ್ಕೆ ಅಂತ ಈ ರೀತಿ ಒಳ್ಳೆ ಬಿಸಿರ್ತಾರಲ್ಲ. ಆಗ ಇವ್ರಿಗೆ ಏನಾಗುತ್ತೆ, ಈಗ ಅರ್ಜೆಂಟ್ ದುಡ್ಡು ಕೊಟ್ಟು ತಗೋಬೇಕು, ನಾವು ಏನಾಗಲಿ ಗೋಲ್ಡ್ ತಗೋಬೇಕು ಅನ್ನೋ ಮನಸ್ಥಿತಿ ಬಂದ್ಬಿಡ್ತಾರೆ. ಯಾವಾಗ ಈ ಮನಸ್ಥಿತಿಗೆ 3 ಜನ ಹೋಗ್ತಾರೆ, ಆಗ ಒಂದ್ ಜಾಗ ಫಿಕ್ಸ್ ಮಾಡ್ಕೊಳ್ತಾರೆ. ಈ ಗಿರಾಕಿಗಳು ಜಾಗ ಫಿಕ್ಸ್ ಮಾಡ್ಕೊಂಡು, ಯಾಕಂದ್ರೆ ಯಾವುದೇ ಈ ರೀತಿ ಎಮೋ ಮಾಡುವಂತ ಆಪರೇಷನ್ಸ್ ಮಾಡೋರು ಒಬ್ಬರೇ ಇರುವುದಿಲ್ಲ, ಇವ್ರದೊಂದು ಟೀಮ್ ಇರುತ್ತೆ. ಈ ಟೀಮ್ ಏನೋ ಒಂದ್ ಜಾಗ ಫಿಕ್ಸ್ ಮಾಡ್ತಾರೆ. ಆ ಜಾಗ ಹೇಗಿರುತ್ತೆ ಅಂದ್ರೆ ಒಂದು ರಿಮೋಟ್ ಪ್ಲೇಸ್ ಆಗಿರುತ್ತೆ, ಇಲ್ಲ ಒಂದು ಕೆರೆ ಜಾಗ ಇರುತ್ತೆ, ಅಥವಾ ಅಲ್ಲಿ ಯಾರು ಬರಬಾರ್ದು. ಆ ರೀತಿ ಈ ಕೇಸಲ್ಲಿ ಮಾಡ್ತಾರೆ. ನಾರ್ಮಲಿ ಆಗಿ ಇವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಬಂಗಾರ, ರೈಸ್ ಪುಲ್ಲಿಂಗ್ ಇದೆ, ನಿಧಿ ಸಿಕ್ಕಿದೆ ಅನ್ನೋಂಥವ್ರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಯಾವ್ದಾದ್ರು ಹೊಲದ ಕಡೆ ಕರೆಸ್ಕೊಳ್ತಾರೆ. ಹೊಲದ ಕಡೆ ನಾಳೆ ಸಿಗ್ತೇನೆ ಇವತ್ತು ಸಿಗ್ತೇನೆ ಅಂತೇಳಿ ಸಂಜೆ 6 ಗಂಟೆಗೆ ಕರೆಸ್ಕೊಳ್ತಾರೆ. ಅದು ಹೊಲ ಹೇಗಿರುತ್ತೆ ಅಂದ್ರೆ ಒಂದು ಜೋಳದ ಹೊಲ ಅಥವಾ ಬೆಳೆ ಬಂದಿರುವಂತ ಹೊಲ ಇರುತ್ತೆ. ಅಲ್ಲಿ ಕರೆಸ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಕರೀತಾರೆ. ಸಂಜೆ 6ರಿಂದ 6:30 ಅಂತ ಹೇಳಿದ್ರೆ ಕತ್ಲಾಗಿರ್ಬೇಕು, ಅಲ್ಲಿ ಯಾರು ಫೋಟೋ ತೆಗೆಯೋದು ಅಥವಾ ಇನ್ನೊಂದಾಗಿರ್ಬೋದು, ಆ ಸಮಯಕ್ಕೆ ಕರೆಸ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವ ವ್ಯಕ್ತಿ ಹೋಗಿರ್ತಾರೆ, ಎಲ್ಲ ತೋರ್ಸೋಣ ದುಡ್ಡು, ನೀನು ದುಡ್ಡು ತಗೊಂಡೋಗಿದಾನೋ, ಒರಿಜಿನಲ್ ನೋಟ್ ತಗೊಂಡೋಗಿದಾನೋ ಏನಂತ ಹೇಳಿ. ಯಾವಾಗ ಇವ್ರು ಒರಿಜಿನಲ್ ನೋಟ್ ತಗೊಂಡೋಗಿರ್ತಾರೆ, ಬೆಳೆ ಬಂದಿರುವಂತ ಹೊಲ ಇರುತ್ತೆ, ಅಲ್ಲಿ ಇವ್ರು ಟೀಮ್ ಒಳಗೆ ಅಲ್ಲೆಲ್ಲ ಇರ್ತಾರೆ. ಅವರೆಲ್ಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಯಾರೋ ಬಂದಿದ್ದಾನೆ ಇವ್ನು ಕಳ್ಳ, ಏನೋ ಮಾಡ್ಲಿಕ್ಕೆ ಬಂದಿದ್ದಾನೆ, ಎಲ್ಲಿದೆ ಪೊಲೀಸರೇ, ಬನ್ರಿ ಅಂತ ಹೇಳಿ ಈ ರೀತಿ ಏನ್ ಮಾಡ್ತಾರೆ, ಆ ವ್ಯಕ್ತಿ ಯಾರು ಹೋಗಿರ್ತಾರೆ ಅವ್ರ ಮೇಲೆ ದಾಳಿ ಮಾಡಿದಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ದುಡ್ಡು ಬೇಡ ಏನು ಬೇಡ, ಮೊದಲು ಇಲ್ಲಿ ತಪ್ಪಿಸ್ಕೊಂಡು ನಾವು ಓಡೋದ್ರ ಆಯ್ತು ಅಂತೇಳಿ ಓಡಿ ಬರ್ತಾರೆ. ಇದು ಆಕ್ಚುಲಿ ಈ ನಿಧಿ ಸಿಕ್ಕಿದೆ, ರೈಸ್ ಪುಲ್ಲಿಂಗು ಇವ್ರು ಮಾಡುವಂತ ಎಮೋ ಆಪರೇಷನ್. ಇನ್ ಫೋನ್ ನಿಂದ ಈ ಚೀಟರ್ಸ್ ಏನ್ ಮಾಡ್ತಾರೆ, ಇವ್ರ ಆಪರೇಷನ್. ಆದ್ರೆ ಇಲ್ಲಿ ಬದಲಾವಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 3 ಜನ ಸೋತೋದಂತವ್ರು ತುಂಬಾ ಕಷ್ಟದಲ್ಲಿ ಇರೋರು ಇದಾರಲ್ಲ, ಅದು ಬೇರೆ, ಇವ್ರು ದುಡ್ಡು ಅರ್ಜೆಂಟ್ ಬೇಕಾಗಿರುತ್ತೆ. ಹೀಗಾಗಿ ಇವರು 3 ಜನ ಏನು ಕಳೆದ 8-10 ದಿವಸದಿಂದ ಕಾಯ್ತಾ ಇರ್ತಾರೆ. ಕಾದಂತವ್ರಿಗೆ ಇವ್ರು ಕರೆಸ್ತಾರೆ, ಒಂದು ಕೆರೆ ಹತ್ರ ಕರೆಸ್ತಾರೆ. ಕರೆಸಿದ ನಂತರ ಏನ್ ಈ ವ್ಯಕ್ತಿಗಳಿರ್ತಾರೆ, ಇವ್ರ ಜೋಡಿ 3 ಸೇರಿರ್ತಾರೆ. ಯಾರು ಸ್ವಾಮಿ ಅನ್ನೋ ಏನ್ ಇವನು ಮೊದಲು ಪಾರ್ಟಿ ಚೀಟಿಂಗ್ ಮಾಡ್ಲಿಕ್ಕೆ ಕರ್ಸ್ಕೊಂಡಿರ್ತಾನೆ. ಈ ಎಂಟೈರ್ ಟೀಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇವ್ರ ಮೇಲೆ ಆ ಕೆರೆಯ ಒಳಗೆ ದಾಳಿ ಮಾಡ್ತಾರೆ. ಅಂದ್ರೆ ಪೊಲೀಸರ ವರದಿಯ ಪ್ರಕಾರ ದಾಳಿ ಮಾಡಿ ಇವ್ರನ್ನ ಹ್ಯಾಂಗ್ ಮಾಡಿ ಅದ್ರೊಳಗೆ ಇವ್ರನ್ನ ಕೊಂದು ಅಲ್ಲೇ ಮಲಗಿಸಿ ಆ ಕಾರಲ್ಲೇ. ಕೊನೆಗೆ ಆ ಕಾರಿಗೆ ಬೆಂಕಿ ಕೊಟ್ಟು ಅರ್ಧಂಬರ್ಧ ಸುಟ್ಟು ಇವ್ರು ಹೊರಟೋಗ್ಬಿಡ್ತಾರೆ ಅಲ್ಲಿಂದ. ಅಂದ್ರೆ ಆ ದುಡ್ಡು ಏನಿರುತ್ತೆ, ದುಡ್ಡು ಇವ್ರಿಗೆ ಸಿಗುತ್ತೆ ಕೈಗೆ. ಅಂದ್ರೆ ಅವನು ಅರ್ಜೆಂಟ್ ಅಲ್ಲಿ ಇರ್ತಾನಲ್ಲ, ಕೊನೆ ಹತಾಶೆ ಮೂಮೆಂಟಿಗೆ ಬಂದ್ಬಿಟ್ಟಿರ್ತಾರೆ ಈ ಕಾರಲ್ಲಿ ಇರೋರು. ಬೆಳ್ತಂಗಡಿ ಪಾರ್ಟಿಗಳು ಎಲ್ಲಿ ಚೆನ್ನೈ ಪಾರ್ಟಿ ತಗೊಂಡೋಗ್ಬಿಟ್ರೆ, ಬೆಂಗಳೂರು ಪಾರ್ಟಿ ತಗೊಂಡೋಗ್ಬಿಟ್ರೆ, ಇಲ್ಲ ಬೇರೆ ಊರಿಂದ ಬಂದು ಡೆಲ್ಲಿ ಪಾರ್ಟಿ ತಗೊಂಡೋಗ್ಬಿಟ್ರೆ ಆ ಗೋಲ್ಡ್ನ ನಮ್ಗೆಲ್ಲಿ ಸಿಗುತ್ತೆ ಇಲ್ಲ ಅಂತೇಳಿ ಅರ್ಜೆಂಟ್ ಆಗಿ ಹೋಗಿ ಅವ್ರು ದುಡ್ಡು ನೋಡಿದ ಕೂಡಲೇ ಮುಗಿದೋಯ್ತು. ಅವ್ರ ಪ್ಲಾನ್ ಚೇಂಜ್ ಆಗುತ್ತೆ. ಪ್ಲಾನ್ ಚೇಂಜ್ ಆದ ಕೂಡಲೇ ಇವ್ರ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿ ಯಾವಾಗ ಇವ್ರನ್ನ ಮರ್ಡರ್ ಮಾಡ್ತಾರೆ, ಮರ್ಡರ್ ಮಾಡಿದ ಕೂಡಲೇನೆ ಈ ಬೆಂಕಿ ಅದೇನು ಉರಿತಾ ಇರುತ್ತೆ, ಇದನ್ನ ಯಾವುದೋ ವ್ಯಕ್ತಿ ಹೊಲದವನ್ನ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿದಂತವ್ರು ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಾದ ನಂತರ ಪೊಲೀಸರು ಇದನ್ನ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಬರ್ತಾರೆ, ಸೊಮೋಟೋ ಕೇಸ್ ತಗೊಳ್ತಾರೆ. ಸೋಮೋಟೋ ಕೇಸ್ ತಗೊಂಡಂತ ತುಮಕೂರು ಪೊಲೀಸರು ಏನಿದ್ದಾರೆ ಎಂಟೈರ್ ಟೀಮೇ ಬಂದು ತುಮಕೂರು ಮತ್ತೆ ಕೋರಾ ಭಾಗದ ಪೊಲೀಸರು ಸೊಮೋಟೋ ಕೇಸ್ ಮಾಡಿಕೊಂಡು ಫಸ್ಟ್ ಇವ್ರ ಮೊಬೈಲ್ ಟ್ರೇಸ್ ಔಟ್ ಮಾಡುತ್ತೆ. ಯಾರ್ಯಾರ ಮೊಬೈಲ್ ಎಲ್ಲೆಲ್ಲಿತ್ತು, ಯಾರಿದ್ರು, ಏನ್ ಬಂದ್ರು ಎಲ್ಲಾನು ಇದು ಮಾಡಿ ಪೂರ್ತಿ ಯಾರ ವ್ಯಕ್ತಿಗಳಿರ್ತಾರೆ ಅವ್ರನ್ನೆಲ್ಲ ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾವ ವ್ಯಕ್ತಿ ಕಾರ್ ಇರುತ್ತೆ ಆ ವ್ಯಕ್ತಿಗೆ ಫೋನ್ ಮಾಡಿ ಆ ಪಾಪ ಯಾರು ಮೃತರಿದ್ದಾರೆ ಅವರ ಸಂಬಂಧಿಕರನ್ನು ಅಲ್ಲಿಗೆ ಕರೆಸ್ಕೊಳ್ತಾರೆ. ಎಲ್ಲಿಗೆ? ತುಮಕೂರು ಭಾಗಕ್ಕೆ ಕರೆಸ್ಕೊಳ್ತಾರೆ. ನಂತರ ಇದು ವಿಚಾರಣೆಯಲ್ಲಿ ಈ ವಿಷಯ ಹೊರಗೆ ಬರುತ್ತೆ. ಇದರ ಅರ್ಥ ಏನಂತ ಹೇಳಿದ್ರೆ ಇಲ್ಲಿ ಸುಮಾರು ಜನ ಅಂತ ಹೇಳಿದ್ರೆ ಈ ರೀತಿ ಕೇಸ್ಗಳಲ್ಲಿ ಸುಮಾರು ಜನ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಮೋಸ ಹೋಗ್ತಾನೆ ಇರ್ತಾರೆ. ಇದೊಂದು ದೊಡ್ಡ ಮಟ್ಟದ ಯಾವುದು ಮೊದಲು ನಮಗೆ ಏನೋ ಒಂದು ಫೋನ್ನಲ್ಲಿ ಬರುತ್ತೆ, ನಿಮಗೆ ನಿಮ್ಮ
ಅಕೌಂಟ್ ನಂಬರು ಫ್ರೀಜ್ ಆಗ್ತಾ ಇದೆ, ಇಲ್ಲ ನಿಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನಿಮ್ದು ಡೇಟ್ ಆಗಿದೆ, ಹೀಗಾಗಿ ಬೇರೆ ನಂಬರು ಇದು ಮಾಡಬೇಕು, ಅರ್ಜೆಂಟಾಗಿ ನಿಮ್ಮ ಇದು ಹೇಳಿ, ಈ OTP ಬರುತ್ತೆ, OTP ಹೇಳಿ ನಮಗೆ ನಿಮ್ದು ಅಪ್ಡೇಟ್ ಮಾಡ್ಬೇಕಂತ ಯಾವ ರೀತಿ ಈ ಜಾಮ್ತಾರಾದಿಂದ ಫೋನ್ ಮೊದಲು ಅಂತ ಹೇಳಿದ್ರೆ ಈ ಉತ್ತರ ಭಾರತದಿಂದ ಫೋನ್ಗಳು ಎಲ್ಲರ ಮೊಬೈಲ್ಗೂ ಬರ್ತಾ ಇದ್ದು, ಅದು ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ಹಗರಣ ಯಾವ ರೀತಿ ನಡೀತಾ ಇದೆ. ಕರ್ನಾಟಕದಲ್ಲಿ ಏನ್ ರೈಸ್ ಪುಲ್ಲಿಂಗ್ ಇರ್ಬೋದು, ಚಂಬು ಗೋಲ್ಡ್ ಚಂಬು ಸಿಕ್ಬಿಟ್ಟಿದೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಆಗುತ್ತೆ, ಅದಿದ್ರೆ ನಿಮ್ಮ ಹತ್ರ ಅದೃಷ್ಟ ಇರ್ಬೋದು, ಅಥವಾ ನಮ್ಮ ಮನೆ ಹತ್ರ ನಿಧಿ ಸಿಕ್ಕಿದೆ ಅನ್ನೋದು, ಗೋಲ್ಡ್ ಸಿಕ್ಕಿದೆ ಅನ್ನೋದು, ಈ ರೀತಿಯ ಆಪರೇಷನ್ ತುಂಬಾ ಬೇಕಾದಷ್ಟು ಜನ ಪ್ರತಿ ದಿವಸನೂ ಚೀಟಿಂಗ್ ಆಗ್ತಾರೆ. ಎಷ್ಟೋ ಜನ ಇದನ್ನ ಅಲ್ಲಿ ಮೋಸಕ್ಕೊಳಗಾಗಿ ಅವ್ರು ಬಂದು ಹೇಳೋದೇ ಇಲ್ಲ. ಸುಮಾರು ಜನ 50,000 1 ಲಕ್ಷ ಈ ರೀತಿ ತಗೊಂಡೋಗಿ ನೋಡುವ, ಟೆಸ್ಟ್ ಮಾಡುವ, ಚೆಕ್ ಮಾಡುವ, ಹೋದಂತ ಮೋಸ ಮಾಡಿದಂತರು. ಹೀಗಾಗಿ ಈ ರೀತಿಯ ಫೋನ್ನಿಂದ ತುಂಬಾ ನೀವೆಲ್ಲರೂ ಹುಷಾರಾಗಿರ್ಬೇಕು. ಆಮೇಲೆ ಬೇರೆ ಬೇರೆ ತರ ಅಂತ ಹೇಳಿದ್ರೆ ನಮ್ಮ ಹತ್ರ ಆ ನೋಟ್ ಇದೆ, ಇದೀ ಇದೆ, ನಮ್ಮ ಹತ್ರ ಹಿಂದೆ ಹಳೆ ಕಾಲದ್ದು ಸ್ವಲ್ಪ ವಶೀಕರಣಗಳು ಸಿಕ್ಕಾಕೊಂಡ್ಬಿಟ್ಟಿದಾವೆ ಅಂಥೇಳಿ ನಿಮ್ಗೆ ಏನಾದ್ರೂ ಫೋನ್ ಬಂತು, ಈ ರೀತಿ ಮೋಸ ಮಾಡೋರು ಏನಾದ್ರು ಮಾಡಿದ್ರು, ಫೋನ್ ಮಾಡಿದ್ರು ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಹತ್ರ ಇದ್ದಾಗ ಅವ್ರು ಇನ್ನೊಬ್ರಿಗೆ ಯಾಕೆ ಕೊಡ್ತಾರೆ? ಅಥವಾ ಅವ್ರಿಗೆ ನಿಧಿ ಸಿಕ್ಕಿದ್ರೆ ನಿಧಿ ಸಿಕ್ಕವನಿಗೆ ಅವನಿಗೆ ಮಾರ್ಕೊಳ್ಳಿಕ್ ಗೊತ್ತಿಲ್ವಾ? ಅಥವಾ ಈಗಿನ ಕಾಲಕ್ಕೆ ನಿಧಿ ಸಿಗುತ್ತಾ ಅನ್ನೋದ್ರಲ್ಲಿ ನಾವು ನೀವು ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಇದು ಏನಂತ ಹೇಳಿದ್ರೆ ಕೆಲಸ ಇರ್ಲಾರ್ದಂತ ಕೆಲವೊಬ್ರು ಏನಿರ್ತಾರೆ, ಚೀಟರ್ಸ್ ಇರ್ತಾರೆ, ಹೊಸ ಮಾರ್ಗ ಹುಡ್ಕೊಂಡಂತ 4G 5G ಕಳ್ಳರೇನಿದ್ದಾರೆ, ಇವರು ಫೋನ್ನಿಂದ ಯಾವ ರೀತಿ ಕಳ್ತನ ಮಾಡಬೇಕು, ಮನುಷ್ಯನ್ಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳಿದು ಸಂಚಾಗುತ್ತೆ. ಸುಮಾರು ಇದರಲ್ಲಿ ಎಷ್ಟೋ ಜನ ಕೆಲವೊಮ್ಮೆ ಮೋಸ ಹೋಗ್ತಾರೆ, ಆದ್ರೆ ಹೊರಗೆ ಬಂದು ಇಲ್ಲಿ ಬಂದು ಹೇಳುದಿಲ್ಲ ಯಾರ ಹತ್ರನು. ಯಾಕಂತ ಹೇಳಿದ್ರೆ ಜನ ಆಮೇಲೆ ಅವ್ರನ್ನ ಬೈತಾರಂತ ಅವ್ರಿಗೆ ಗೊತ್ತಿರುತ್ತೆ. ಈ ರೀತಿ ಹೋದವನು ಇವನಿಗೆ ಯಾಕೆ ನಾವು ದುಡ್ಡು ಕೊಡಬೇಕು, ಎಲ್ಲಾದ್ರೂ 1-2 ಲಕ್ಷ ಕೇಳಿರ್ತಾನ ಒಂದು ದುಡ್ಡು, ಇಲ್ಲಿ ಮೋಸ ಹೋಗಿರ್ತಾವ ಅಂತೇಳಿ. ಇವನಿಗೆ ಈ ರೀತಿ ನಾನು ಮೋಸ ಹೋಗಿದ್ದೀನಿ ಅಂದ್ರೆ ದುಡ್ಡು ಕೊಡೋನು ನಮ್ಗೆ ಕೊಡೋದಿಲ್ಲ ಅಂತ ಸುಮಾರು ಜನ ಹೇಳೋದಿಲ್ಲ, ಮುಚ್ಚಿಟ್ಕೊಳ್ತಾರೆ. ಹೀಗಾಗಿ ಸುಮಾರು ಜನ ಈ ರೀತಿ ಮೋಸ ಆದಂಥವ್ರು, ಬೇಕಾದಷ್ಟು ಜನ ತಮ್ಮ ಕಾಲ್ ರೆಕಾರ್ಡಿಂಗು ಅಥವಾ ಫೋನ್ ಮಾಡಿದಂಥವ್ರು ಜನಜಾಗೃತಿ ಮಾಧ್ಯಮಕ್ಕೆ ಸುಮಾರು ಜನ ಹೇಳಿದ್ದಾರೆ, ತೋರಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದ ಒಂದು ಟೀಮೇ ಹುಟ್ಕೊಂಡಿದೆ ಈ ರೀತಿ ಮೋಸ ಮಾಡುವಂಥವ್ರು. ಯಾವತ್ತೂ ನಿಮಗೆ ಗೊತ್ತಿರೋವಂಥವನು ಈ ನಿಮ್ಮ ಏರಿಯಾದಲ್ಲೇ ಓಡಾಡಿ ನಿಮ್ಮ ಯಾವ ಅಂಗಡಿ ಇದೆ ಏನಿದೆ ನಿಮ್ಮನ್ನೆಲ್ಲ ಒಂದ್ಸರಿ ವಿಚಾರ ಮಾಡಿಕೊಂಡೆ ಹೋಗಿ ಆ ಫೋನ್ ನಂಬರ್ ಸೇವ್ ಮಾಡಿಕೊಂಡೆ ಸುಮಾರು ಜನ ಫೋನ್ ಮಾಡಿರ್ತಾರೆ. ಯಾಕಂದ್ರೆ ನೀವೇನು ವೃತ್ತಿ ಮಾಡ್ತಾರಂತ ಅವ್ನು ಕರೆಕ್ಟಾಗಿ ಹೇಳ್ತಾನೆ, ಸಿಕ್ಕಿದವ್ರ ಥರನೇ ಮಾತಾಡ್ತಾನೆ. ಅಥವಾ ಅವ್ನಿಗೆ ಎಲ್ಲೋ ಒಂದು ಕಡೆ ಗೊತ್ತಿರುತ್ತೆ ದೂರದಿಂದ, ನೋಡ್ರಿ ಈ ರೀತಿ ಚೀಟಿಂಗ್ ಮಾಡೋರು ನಿಮ್ಮ ಅಕ್ಕಪಕ್ಕನೇ ಓಡಾಡ್ಕೊಂಡೇ ಇದ್ದಂಥವ್ರೆ. ವ್ಯಕ್ತಿಗಳನ್ನ ನೋಡಿ ವ್ಯಕ್ತಿ ಸಮಸ್ಯೆಯಲ್ಲಿದ್ದಾನ ಅಥವಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಯಾವ ವ್ಯಕ್ತಿಗಳು ಇದರಲ್ಲಿ ಬೀಳೋದಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಇರೋರು ಈ ಚೀಟಿಂಗಲ್ಲಿ ಬೀಳೋದಿಲ್ಲ. ಪಾಪ ಯಾರು ಕಷ್ಟದಲ್ಲಿ ಇರ್ತಾರೆ ಅಂಥವ್ರಿಗೆ ಇದನ್ನ ಟಾರ್ಗೆಟ್ ಮಾಡಿ ಮುಂದೆ ಅವ್ರು ಕೇಸ್ ಮಾಡಿದ್ರು ಕೇಸ್ ಮಾಡಬಾರ್ದು, ಅಥವಾ ಏನಾದರೂ ಮೋಸ ಆದ್ರೂ ಓಡೋಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೆ ಈ ರೀತಿ ವ್ಯಕ್ತಿಗಳು ಟಾರ್ಗೆಟ್ ಮಾಡ್ತಾರೆ. ಹೀಗಾಗಿ ತುಂಬಾ ಹುಷಾರಾಗಿರಿ. ಈ ಕಾರ್ಯಕ್ರಮ ಕೇವಲ ಜನಜಾಗೃತಿಗೋಸ್ಕರ ಜನಜಾಗೃತಿ ಮಾಧ್ಯಮಕ್ಕೆ ಬಂದಿರುವಂಥ ಸುಮಾರು ವಿಷಯಗಳು, ಸುಮಾರು ಜನ ಮೋಸ ಹೋದವರು ಹೇಳಿದ ವಿಷಯಗಳನ್ನ ನಾನು ನಿಮ್ಮ ಹತ್ರ ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳಿದೆ. ಅಂದ್ರೆ ತುಂಬಾ ಪ್ರಾಯೋಗಿಕ ವಿಷಯನ ಯಾವ ರೀತಿ ಜನ ಇವತ್ತಿನ ಕಾಲದಲ್ಲಿ ಫೋನ್ ಬಂದ ನಂತರ ಆನ್ಲೈನ್ ಮೋಸಗಳು, ಫೋನ್ ಮೋಸಗಳು ನಡೀತಾವಿದೆ. ಈ ರೀತಿ ಯಾರು ಮೋಸ ಹೋಗಬಾರ್ದು. ಹೀಗಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಹೀಗಾಗಿ ನಿಮ್ಮ ಹೆಚ್ಚೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ. ಜನಜಾಗೃತಿಗೋಸ್ಕರ ಈ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮವನ್ನ ಮಾಡಿದಂಥದ್ದು. ಧನ್ಯವಾದ.